ಪರಿವರ್ತನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 6. ನಾಟಕಕಾರ ಮತ್ತು ನಟನಾಗಿ ಗಿರೀಶ್. ಗಿರೀಶನು ಪಾಶ್ಚಾತ್ಯ ಮತ್ತು ಭಾರತೀಯ ನಾಟಕ ಪ್ರಕಾರಗಳಲ್ಲಿ ಹೆಚ್ಚು ತಿಳುವಳಿಕೆಯುಳ್ಳವನಾಗಿದ್ದನು. ಪಾಶ್ಚಾತ್ಯ ಶಾಸ್ತ್ರೀಯ ನಾಟಕ ಪ್ರಕಾರದಲ್ಲಿ 5 ವಿಭಜನೆಗಳಿರುತ್ತವೆ. 1. ಪ್ರೋಟಾಸಿಸ್. ಇದರಲ್ಲಿ ನಾಟಕದ ಕಥೆ, ಕಥಾವಸ್ತುವಿನ ಸಾಧಕ ಬಾಧಕ ಮತ್ತು ಪಾತ್ರಗಳ ಪರಿಚಯ. 2. ಎಪಿಟಾಸಿಸ್. ಇಲ್ಲಿ ನಾಟಕದ ಮುಖ್ಯ ಘಟನೆಯ ಬೆಳವಣಿಗೆ ಇರುತ್ತದೆ. 3. ಕೆಟಾಸ್ಟಾಸಿಸ್ ಅಥವಾ ನಾಟಕ ಪರಿಕಾಷ್ಠೆಗೆ ಏರುವುದು. 4. ಪೆರಿಟೇಟಿಯಾ. ನಾಟಕದಲ್ಲಿ ಪರಿಸ್ಥಿತಿ ಅನಿರೀಕ್ಷಿತವಾಗಿ ಬದಲಾವಣೆಯಾಗುವುದು. 5. ಕೆಟಾಸ್ಟ್ರೋಫಿ. ಅಂತ್ಯದಲ್ಲಿ ನಾಯಕನ ಮರಣದಲ್ಲಿ ಅಥವಾ ವಿವಾಹದಲ್ಲಿ ಮುಕ್ತಾಯವಾಗುವುದು. ಪುರಾತನ ಭಾರತೀಯ ಸಾಹಿತ್ಯ ಮೀಮಾಂಸೆಯ ಪ್ರಕಾರ ಒಂದು ನಾಟಕ 5 ಅಂಕಗಳು ಅಥವಾ ಭಾಗಗಳನ್ನು ಒಳಗೊಂಡಿರುತ್ತದೆ. 1. ಆರಂಭದಲ್ಲಿ ನಾಟಕಕಾರನು ಕಥೆ ಅಥವಾ ಒಂದು ಘಟನೆಯನ್ನು ಅನಾವರಣ ಮಾಡುತ್ತಾನೆ. 2. ಒಂದು ಪರಿಸ್ಥಿತಿಯನ್ನು ಆತ ಸೃಷ್ಟಿ ಮಾಡುವನು, ಅದು ಗೋಚಲಾಗುವುದು ಪ್ರಧಾನ. ಕಥಾವಸ್ತುವಿಗೆ ಅಡ್ಡಿ ಉಂಟು ಮಾಡುವುದು. 3. ನಾಟಕದ ಪ್ರಧಾನ ಕಥೆ ಮತ್ತು ವಿರೋಧಗಳ ಬೆಳವಣಿಗೆಯ ನಡುವೆ ದ್ವಂದ್ವವನ್ನುಂಟು ಮಾಡುತ್ತಾನೆ. 4. ಅನಂತರ ಗೋಜಲು ಮತ್ತು ಅಡಚಣೆಗಳನ್ನು ನಿವಾರಿಸುವನು. 5. ನಾಟಕವನ್ನು ದುರಂತವಾಗಿಯೋ ಸುಖಾಂತವಾಗಿಯೋ ಕೊನೆಗೊಳಿಸುವನು. ನಮ್ಮ ಪುರಾತನ ನಾಟಕಗಳಲ್ಲಿ ಪ್ರತಿಯೊಂದು ಅಂಕವು ಒಂದು ದಿನದ ಅವಧಿಯಲ್ಲಿ ನಡೆಯಬಹುದಾದ ಘಟನೆಯನ್ನು ಒಳಗೊಂಡಿರಬೇಕು ಮತ್ತು 2 ಅಂಕಗಳ ಘಟನೆಗಳ ನಡುವೆ ಕಾಲದ ಮಿತಿ 1 ವರ್ಷಕ್ಕೂ ಅಧಿಕವಾಗಿರಕೂಡದು. ಭಾರತೀಯ ನಾಟಕ ಪ್ರಕಾರದಲ್ಲಿ 9 ರಸಗಳಿವೆ. ಶೃಂಗಾರ, ವೀರ, ಕರುಣ, ರೌದ್ರ, ಅದ್ಭುತ, ಭಯಾನಕ, ಬೀಭತ್ಸ, ಹಾಸ್ಯ ಮತ್ತು ಶಾಂತ. ಇವೇ ಆ 9 ರಸಗಳು. ನಾಟಕದಲ್ಲಿ ಈ ರಸಗಳು ಒಂದಕ್ಕೊಂದು ತಾಕಾಟದಲ್ಲಿ ತೊಡಗುತ್ತವೆ. ಉದಾಹರಣೆಗೆ, ಶೃಂಗಾರ ರಸಕ್ಕೆ ವಿರುದ್ಧವಾಗಿ ವೀರ, ಕರುಣ, ರೌದ್ರ, ಭಯಾನಕ ರಸಗಳು ಸೆಣಸಬಹುದು. ವೀರರಸಕ್ಕೆ ಸಂವಾದಿಯಾಗಿ ಭಯಾನಕ ಅಥವಾ ಕರುಣರಸವು ಮೇಲ್ಗೈ ಸಾಧಿಸಬಹುದು. ಹಾಗೆಯೇ ಕರುಣರಸದ ಪ್ರಾಬಲ್ಯವನ್ನು ಶೃಂಗಾರ ಅಥವಾ ಹಾಸ್ಯರಸ ವಿರೋಧಿಸಬಹುದು. ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಯುರೋಪಿನ ಸಮಕಾಲೀನ ಸಮಾಜದ ನೋಟಗಳನ್ನು ನಾವು ಕಾಣಬಹುದು. ಹ್ಯಾಮ್ಲೆಟ್, ಮ್ಯಾಕ್ಸ್ಬೆತ್, ಒಥೆಲೋ, ದ ಮರ್ಚೆಂಟ್ ಆಫ್ ವೆನಿಸ್ ಮತ್ತು ರೋಮಿಯೋ ಜೂಲಿಯೆಟ್ ನಾಟಕಗಳಲ್ಲಿ ಹೊಡೆದಾಟ ಮತ್ತು ಕೊಲೆಯ ದೃಶ್ಯಗಳನ್ನು ಕಾಣಬಹುದು. ಆದರೆ ಭಾರತೀಯ ಸಂಸ್ಕೃತ ನಾಟಕಗಳಲ್ಲಿ ಈ ಬಗೆಯ ಹೊಡೆದಾಟ ಅಥವಾ ಕೊಲೆ ಮುಂತಾದವು ಕಾಣಬರುವುದಿಲ್ಲ. ಪ್ರಾಯಶಃ ನಮ್ಮ ಪುರಾತನ ಭಾರತೀಯ ನಾಟಕಕಾರರು ಭಾರತೀಯ ಸಮಾಜದ ಭಯಾನಕ ದೃಶ್ಯಗಳನ್ನು ರಂಗದ ಮೇಲೆ ತರಲು ಇಚ್ಛಿಸಿರಲಿಲ್ಲ. 1869ರಿಂದ 1912ರ ನಡುವಿನ ಅವಧಿಯಲ್ಲಿ ಗಿರೀಶನು ಕಲ್ಕತ್ತೆಯಲ್ಲಿದ್ದ ಎಲ್ಲ ನಾಟಕ ಮಂದಿರಗಳೊಂದಿಗೆ ಒಂದಲ್ಲ ಒಂದು ಕಾಲಾವಧಿಯಲ್ಲಿ ಸಂಪರ್ಕ ಹೊಂದಿದ್ದನು. ಇದಕ್ಕೆ ಸಂಬಂಧಪಟ್ಟಂತೆ ಈ ಅವಧಿಯ ಅವನ ನಾಟಕಗಳು, ವಿವಿಧ ಚಟುವಟಿಕೆಗಳು, ಬೇರೆ ಬೇರೆ ರಂಗಮಂದಿರಗಳೊಂದಿನ ಅವನ ಸಂಬಂಧ ಮತ್ತು ಅವನು ಅಲ್ಲಿ ಅಭಿನಯಿಸಿದ ವಿವರಗಳನ್ನು ಕುರಿತು ಇಲ್ಲಿ ದಾಖಲಿಸಬರುವುದಿಲ್ಲ. ಬದಲಾಗಿ ಈ ಅಧ್ಯಾಯದಲ್ಲಿ ಅವನ ನಾಟಕ ಕ್ರೇಷದ ಪ್ರಮುಖಾಂಶಗಳನ್ನಷ್ಟೇ ಸಾದರಪಡಿಸಲು ಸಾಧ್ಯ. ಗಿರೀಶನು ತನ್ನ ಬಹುತೇಕ ನಾಟಕಗಳನ್ನು ರಾಮಾಯಣ, ಮಹಾಭಾರತ, ಪುರಾಣಗಳು, ಸಂತರ ಜೀವನಗಳು, ಐತಿಹಾಸಿಕ ಘಟನೆಗಳು, ಸಾಮಾಜಿಕ ಸಮಸ್ಯೆಗಳು ಮುಂತಾದ ವಿಷಯವನ್ನು ಆಧರಿಸಿ ರಚಿಸಿರುವನು. ಅವನು ತನ್ನ ನಾಟಕಗಳ ಪಾತ್ರಗಳ ಮೂಲಕ ಸಮಕಾಲೀನ ಮನಸ್ಸು ಉನ್ನತ ಮೌಲ್ಯಗಳ ಕಡೆಗೆ ತಿರುಗುವಂತೆ ಮಾಡಲು ಪ್ರಯತ್ನಿಸಿದನು. ಗಿರೀಶನ ಪ್ರಕಾರ ಒಬ್ಬ ನಾಟಕಕಾರ ನಾಟಕವೊಂದನ್ನು ರಚಿಸುವ ಮುನ್ನ ತಾನು ತನ್ನ ರಾಷ್ಟ್ರೀಯ ಭಾವನೆಗಳಿಂದ ಪ್ರೇರಿತನಾಗಬೇಕು.
ರಾಷ್ಟ್ರದ ಹಿರಿಮೆ, ಗರಿಮೆ ಮತ್ತು ಹಿತಕರ ಸನ್ನಿವೇಶಗಳು, ರಾಷ್ಟ್ರದ ಪ್ರಸಿದ್ಧ ನಟರು ಮತ್ತು ನಟಿಯರು, ರಾಷ್ಟ್ರದ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳು ಮತ್ತು ಸಮಕಾಲೀನ ಜನರ ಆಶೋತ್ತರ ಮುಂತಾದವು ಅವರ ಮನಸ್ಸಿನ ಮೇಲೆ ಅಚ್ಚೊತ್ತಿರಬೇಕು. ಹಿಂದೂ ಧರ್ಮೀಯರಿಗೆ ಬಾಲ್ಯದಿಂದಲೇ ರಾಮ, ಕೃಷ್ಣ, ಭೀಷ್ಮ, ಅರ್ಜುನ, ಭೀಮ ಮುಂತಾದ ಮಹಾವ್ಯಕ್ತಿಗಳು ಪರಿಚಿತರಾಗಿದ್ದು ಅವರು ಎತ್ತಿ ಹಿಡಿದ ಮೌಲ್ಯಗಳನ್ನು ಒಪ್ಪಿಕೊಂಡಿರುತ್ತಾರೆ. ಸಮರಪ್ರಿಯ ರಾಷ್ಟ್ರವೊಂದು ಧೈರ್ಯವಂತ ಪಾತ್ರವನ್ನು ಆರಾಧಿಸುವಂತೆ ಒಬ್ಬ ಯೋಗಿ ಅಥವಾ ತನ್ನ ಸ್ವಂತ ಹಿತಾಸಕ್ತಿಯನ್ನು ತ್ಯಾಗ ಮಾಡುವಂತಹ ಧಾರ್ಮಿಕ ಪಾತ್ರ ಹಿಂದೂ ಹೃದಯವನ್ನು ಆಕ್ರಮಿಸಿಕೊಂಡಿರುತ್ತದೆ. ಹಿಂದೂ ಭಾರತೀಯರ ಹೃದಯಗಳು ಧಾರ್ಮಿಕ ಭಾವನೆಗಳಿಂದ ತುಂಬಿ ತುಳುಕುತ್ತಿರುವುದರಿಂದ ಅವರಿಗೆ ಧರ್ಮಾಧಾರಿತ ನಾಟಕಗಳನ್ನೇ ರಚಿಸಿಕೊಡಬೇಕು. ಅನ್ಯ ದೇಶೀಯರು ಕತ್ತಿ ಹಿಡಿದು ಭಾರತವನ್ನು ಆಕ್ರಮಿಸಿಕೊಂಡಿರಬಹುದು, ಆದರೆ ಭಾರತೀಯ ಹೃದಯಗಳನ್ನು ತುಂಬಿಕೊಂಡಿರುವ ಧರ್ಮ ಮತ್ತು ಅದಕ್ಕೆ ಸಂಬಂಧಿಸಿದ ಭಾವನೆಗಳನ್ನು ಅವರು ನಾಶ ಮಾಡಲಾಗಲಿಲ್ಲ. ಗಿರೀಶ್ ಕೇವಲ ನಾಟಕಗಾರನಷ್ಟೇ ಆಗಿರದೆ ಅವನೊಬ್ಬ ಸಹಜ ಪ್ರತಿಭೆಯ ಕೌಶಲ್ಯವುಳ್ಳ ಕವಿಯಾಗಿದ್ದನು. ಕೆಲವು ಕವಿಗಳ ಪದಗಳು, ಧ್ವನಿಗಳ ಮೂಲಕ ಕಾವ್ಯಾಭಿವ್ಯಕ್ತಿ ಮಾಡುತ್ತಾರೆ. ಮತ್ತೆ ಕೆಲವರು ಪದಗಳು ಮತ್ತು ಪ್ರತಿಮೆಗಳ ಮೂಲಕ ಕಾವ್ಯ ಕಟ್ಟುತ್ತಾರೆ. ಗಿರೀಶ್ ಎರಡನೆಯ ವರ್ಗಕ್ಕೆ ಸೇರಿದ ಕವಿ. ಒಮ್ಮೆ ಮಹೇಂದ್ರ ದತ್ತ ಅವರು ಗಿರೀಶ್ನನ್ನು ಕೇಳಿದರು, ನಿನ್ನ ಬುದ್ಧದೇವ್ ಚರಿತ್ಕೃತಿಯಲ್ಲಿ ಒಬ್ಬ ದೇವನು ವೃಕ್ಷದ ನೆರಳಲ್ಲಿ ಕುಳಿತು ತಪಸ್ಸನ್ನು ಆಚರಿಸುವ ದೃಶ್ಯವನ್ನು ಸುಸ್ಪಷ್ಟ ಸಂಭಾಷಣೆಯ ಮೂಲಕ ಕಣ್ಣಿಗೆ ಕಟ್ಟುವಂತೆ ನೀನು ಹೇಗೆ ರಚಿಸಿದೆ? ನಿನ್ನ ವಿವರಗಳು ಬೌದ್ಧ ಸಾಹಿತ್ಯದ ವಿವರಗಳಿಂದ ಭಿನ್ನವೇ ಆಗಿವೆ. ಅದಕ್ಕೆ ಗಿರೀಶ್ ಉತ್ತರಿಸಿದನು, ನೋಡಿ, ಆ ದೃಶ್ಯವನ್ನು ಕುರಿತು ಕೆಲವು ದಿನಗಳಿಂದಲೂ ಚಿಂತೆಯಲ್ಲಿ ಮುಳುಗಿದ್ದೇನೆ. ಒಂದು ದಿನ ತಟ್ಟನೆ ಒಬ್ಬ ಕೃಶದೇಹದ ತರುಣ ಮರದ ಕೆಳಗಡೆ ಕುಳಿತಿರುವುದನ್ನು ನನ್ನ ಅಂತರ್ದೃಷ್ಟಿ ನೋಡಿತು. ಅವನು ಮರಣ ಸಮೀಪಿಸುತ್ತಿರುವವನಂತೆ ಏದುಸಿರು ಬಿಡುತ್ತಿದ್ದನು. ಅವನ ಕಣ್ಣುಗಳು ಕಣ್ಣುಗೂಡಿನ ಆಳದಲ್ಲಿ ಹೂತು ಹೋಗಿವೆ ಎನಿಸಿತು. ಅವನ ಮೈಮೂಳೆಗಳು ಚರ್ಮದಿಂದಷ್ಟೇ ಮುಚ್ಚಿವೆ ಎನಿಸಿತು. ಆತನನ್ನು ನೋಡಿ ನನಗೆ ಒಂದು ಬಗೆಯ ಹೆದರಿಕೆಯೇ ಆಯಿತು. ನಂತರ ಆ ತರುಣನ ತುಟಿಗಳು ಚಲಿಸುತ್ತಿರುವುದು ಮತ್ತು ಅವನು ನಿಧಾನವಾಗಿ ಕ್ಷೀಣಸ್ವರದಲ್ಲಿ ಮಾತನಾಡುತ್ತಿರುವುದನ್ನು ನಾನು ಕಂಡೆ. ಆ ಕೂಡಲೇ ನಾನು ಕೇಳಿಸಿಕೊಂಡಂತೆ ಆ ಮಾತುಗಳನ್ನು ನನ್ನ ಕಾರ್ಯದರ್ಶಿಗೆ ಹೇಳಿ ಬರೆಸಿದೆನು. ಗಿರೀಶ್ ಪ್ರಸ್ತಾಪಿಸುತ್ತಿರುವ ಬುದ್ಧನಿಗೆ ಸಂಬಂಧಪಟ್ಟ ಸಂಭಾಷಣೆ ಹೀಗಿದೆ. ನಾನು ಸದ್ಯದಲ್ಲಿಯೇ ಮರಣ ಹೊಂದುತ್ತೇನೆನಿಸಿ ನನ್ನ ತಲೆ ಸುತ್ತುತ್ತಿದೆ. ನನಗಿನ್ನೂ ಸತ್ಯದ ದರ್ಶನವಾಗಿಲ್ಲ ಮತ್ತು ಮಾನವ ಕುಲಕೋಟಿಯ ದುಃಖ ದುಮ್ಮಾನಗಳನ್ನು ನಿವಾರಿಸುವುದು ಇನ್ನೂ ನನ್ನಿಂದ ಸಾಧ್ಯವಾಗಿಲ್ಲ. ಈ ದೇಹವಿರುವ ತನಕವೂ ನಾನು ಸತ್ಯದ ಅನ್ವೇಷಣೆಯಲ್ಲಿ ತೊಡಗುತ್ತೇನೆ. ಹೂವೊಂದು ಅರಳುತ್ತದೆ, ಅದರ ಪರಿಮಳ ಸುತ್ತೆಲ್ಲ ಹರಡುತ್ತದೆ. ಆ ಬಳಿಕ ಅದು ಬಾಡಿ ಹೋಗುತ್ತದೆ. ಆ ಹೂವಿಗೆ ಸಾವಿನ ಹೆದರಿಕೆ ಇತ್ತೇನೋ? ಎತ್ತರವಾದ ಮರಗಳು ತಮ್ಮ ರೆಂಬೆ ಕೊಂಬೆಗಳ ಮೇಲೆ ತಲೆ ಎತ್ತಿ ಗಾಳಿಯನ್ನು ಸ್ವಾಗತಿಸುತ್ತಿವೆ. ಹಾಗೆ ಸಂತೋಷದಿಂದ ತೊನೆದಾಡುತ್ತವೆ. ಅವುಗಳಿಗೂ ಸಾವಿನ ಚಿಂತೆಯಿಲ್ಲ. ಈ ಜ್ಞಾನ ನನಗೆ ದೊರೆತದು ಒಂದು ಮರದಿಂದ. ಬಿಸಿಲು, ಮಳೆ, ಗಾಳಿ, ಶೀತ, ನೀರು ಮುಂತಾದವು ನನಗೆ ಏನೆಲ್ಲವನ್ನೂ ಸಹಿಸಿಕೊಳ್ಳಲು ಕಲಿಸಿವೆ. ಇವು ತಾವು ಇದ್ದಂತೆಯೇ ಇದ್ದುಕೊಂಡು ತಮ್ಮ ತಮ್ಮ ಗುರಿ ಸಾಧನೆಯನ್ನು ಮರೆಯುವುದಿಲ್ಲ. ಹಾಗಿರುವಾಗ ನನ್ನ ಗುರಿಯನ್ನು ನಾನೇಕೆ ಮರೆಯಬೇಕು? ಮತ್ತೊಮ್ಮೆ ನಾನು ಧ್ಯಾನ ಸಮಾಧಿಯಲ್ಲಿ ಮುಳುಗುತ್ತೇನೆ. ನಾನೀಗ ನನ್ನ ಎಲ್ಲ ಸಂಬಂಧಗಳನ್ನು ಕಡಿದುಕೊಂಡಿದ್ದೇನೆ. ಹೀಗಿರುವಾಗ ಜೀವನವೆಂಬುದಕ್ಕೆ ಏಕಾದರೂ ಅಂಟಿಕೊಳ್ಳಬೇಕು. ಗಿರೀಶ್ ನಂತರ ಹೇಳಿಕೊಳ್ಳುತ್ತಾನೆ, ಒಂದು ಪಕ್ಷ ತಾನು ಈ ದೃಶ್ಯವನ್ನು ಕಾಣದೇ ಇದ್ದಿದ್ದರೆ ಬುದ್ಧದೇವನ ಪರಿಸ್ಥಿತಿಯನ್ನು ಈ ರೀತಿ ಬಣ್ಣಿಸಲು ಆಗುತ್ತಿರಲಿಲ್ಲ ಎಂದು. ಯಾವುದೇ ಒಂದು ವಿಚಾರದಲ್ಲಿ ಗಿರೀಶ್ ತಲ್ಲೀನನಾದನೆಂದರೆ ಅವನ ಬಾಹ್ಯ ಕ್ರಿಯೆಗಳು ಸ್ತಬ್ಧವಾಗುತ್ತಿದ್ದುವು. ಹೀಗೆ ಅವನು ಬರೆಸುವ ಕ್ರಿಯೆಯಲ್ಲಿ ತೊಡಗಿದ್ದಾಗ
ಕ್ಷಣದ ಹಿಂದಷ್ಟೇ ಹೇಳಿದ್ದ ಮಾತುಗಳನ್ನು ಪುನರುಚ್ಚರಿಸಲಾರ. ಹೀಗೆ ಚಲನಚಿತ್ರದ ಬಿಡಿ ಬಿಡಿ ಚಿತ್ರಗಳು ಒಮ್ಮೆ ಮುಂದೆ ಹಾಯ್ದು ಹೋಗಿ ಪುನರಾವರ್ತನೆಗೊಳ್ಳುವುದಿಲ್ಲವೋ ಹಾಗೆ ಅವನ ವಿಚಾರಗಳು ಸ್ಮೃತಿಯಿಂದ ಮರೆಯಾಗುತ್ತಿದ್ದವು. ಗಿರೀಶ್ಗೆ ಸ್ವತಃ ಕುಳಿತು ಬರೆಯಲು ಆಗುತ್ತಿರಲಿಲ್ಲ. ಹಾಗಾಗಿ ಅವನ ಕಾರ್ಯದರ್ಶಿಗಳು ಬರೆದುಕೊಳ್ಳುವ ಕೆಲಸವನ್ನು ವೇಗವಾಗಿ ಮಾಡಿಕೊಳ್ಳಬೇಕಿತ್ತು. 1885 ಸೆಪ್ಟೆಂಬರ್ 19ರಂದು ದಿ ಸ್ಟಾರ್ ಥಿಯೇಟರ್ನಲ್ಲಿ ಬುದ್ಧದೇವ್ ಚರಿತ್ ಮೊಟ್ಟ ಮೊದಲಿಗೆ ಅಭಿನಯಿಸಲ್ಪಟ್ಟಿತು ಮತ್ತು ಅದು ಯಶಸ್ವಿ ಪ್ರದರ್ಶನ ಕಂಡಿತು. ನಂದಲಾಲ್ ಬಸು ಎಂಬ ಸಿರಿವಂತ ಜಮೀನ್ದಾರರು ದುರ್ಗಾ ಪೂಜೆಗೆ ಮುನ್ನ ಬುದ್ಧದೇವ್ ಚರಿತ್ ನಾಟಕವನ್ನು ವೀಕ್ಷಿಸಿ ಬುದ್ಧನ ಅಹಿಂಸಾ ಮಾರ್ಗಕ್ಕೆ ಅದೆಷ್ಟು ಮಾರು ಹೋದರೆಂದರೆ ದುರ್ಗಾ ಪೂಜಾ ಸಮಯದಲ್ಲಿ ಬಲಿ ಕೊಡಲೆಂದು ಕೊಂಡು ತಂದಿದ್ದ ಎಲ್ಲ ಮೇಕೆಗಳನ್ನು ಬಿಡುಗಡೆ ಮಾಡಿಸಿದರು. ಆ ವರ್ಷ ಮೊದಲ್ಗೊಂಡು ತಮ್ಮ ಮನೆಯಲ್ಲಿ ಮುಂದೆಂದೂ ಪ್ರಾಣಿವಧೆಯಾಗದಂತೆ ನಂದಲಾಲ್ ನೋಡಿಕೊಂಡರು. ತನ್ನ ಮಗನ ಸಾವಿನ ಪರಿಣಾಮವಾಗಿ ತುಂಬಾ ದುಃಖದಲ್ಲಿದ್ದ ಪ್ರಸಿದ್ಧ ವೈದ್ಯರೊಬ್ಬರು ಬುದ್ಧದೇವ್ ಚರಿತ್ ನಾಟಕ ನೋಡಲು ಹೋದರು. ಈ ನಾಟಕದಲ್ಲಿ ಸ್ತ್ರೀಯೊಬ್ಬಳು ತನ್ನ ಏಕೈಕ ಪುತ್ರನನ್ನು ಕಳೆದುಕೊಂಡು ಶೋಕದಲ್ಲಿ ಮುಳುಗಿದ್ದು ಬುದ್ಧನಲ್ಲಿಗೆ ಬಂದು ಮರಣ ಹೊಂದಿರುವ ತನ್ನ ಮಗನ ಜೀವ ಉಳಿಸುವಂತೆ ಪ್ರಾರ್ಥಿಸುವ ಸಂದರ್ಭವನ್ನು ಗಿರೀಶ್ ಚಿತ್ರಿಸಿದ್ದಾನೆ. ಬುದ್ಧನು ಆಕೆಗೆ ಒಂದಿಷ್ಟು ಸಾಸಿವೆ ಕಾಳುಗಳನ್ನು ಯಾರೊಬ್ಬರೂ ಸಾಯದೇ ಇರುವಂತಹ ಮನೆಯಿಂದ ತರುವಂತೆ ಹೇಳುತ್ತಾನೆ. ಆಕೆಗೆ ಅಂತಹ ಒಂದು ಮನೆಯೂ ಸಿಗದಿದ್ದಾಗ ಬುದ್ಧ ಹೇಳುತ್ತಾನೆ, ನೋಡಮ್ಮ, ಸಾವಿನ ದವಡೆಯಿಂದ ಯಾರೊಬ್ಬರೂ ತಪ್ಪಿಸಿಕೊಳ್ಳಲಾರರು. ಅದಕ್ಕೆ ಆಕೆ ಉತ್ತರಿಸುತ್ತಾಳೆ, ತಂದೆಯೇ, ನೀವು ಹೇಳಿದಂತೆ ನನ್ನ ಹೃದಯದಲ್ಲಿ ತುಂಬಿಕೊಂಡಿರುವ ಸಂಕಟವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತೇನೆ. ಆದರೆ ಸತ್ತು ಹೋಗಿರುವ ನನ್ನ ಮಗ ನನ್ನ ಕಣ್ಣುಗಳಿಗೆ ಆನಂದ ನೀಡುತ್ತಿದ್ದ. ಅದೇ ಪ್ರದರ್ಶನದಲ್ಲಿ ಮಂದಿರದ ಒಳಗೆ ಕುಳಿತು ನಾಟಕ ನೋಡುತ್ತಿದ್ದ ಆ ಪ್ರಸಿದ್ಧ ವೈದ್ಯರು ಆಕೆಯ ನನ್ನ ಮಗ ನನ್ನ ಕಣ್ಗಳ ಆನಂದ ಎಂಬ ಮಾತುಗಳನ್ನು ಕೇಳಿ ಜೋರಾಗಿ ರೋಧಿಸತೊಡಗಿದರು. ಪ್ರದರ್ಶನ ಮುಗಿದ ಬಳಿಕ ಆ ವೈದ್ಯರು ಗಿರೀಶನನ್ನು ಕುರಿತು ಹೀಗೆ ಹೇಳುತ್ತಾರೆ, ಸರ್, ನಮ್ಮ ಹೃದಯಗಳಲ್ಲಿ ಕಾಣದಂತೆ ಮರೆಯಾಗಿರುವ ಸಂಕಟಗಳನ್ನು ತಾವು ಹೇಗೆ ಅರಿಯಬಲ್ಲಿರಿ? ನನ್ನ ಬಂಧುಗಳು ಮತ್ತು ಮಿತ್ರರು ನನ್ನ ದುಃಖವನ್ನು ಶಮನ ಮಾಡಲು ಮತ್ತೆ ಮತ್ತೆ ಪ್ರಯತ್ನಿಸಿದರು. ಅವರು ಸಾವು ಎಂಬುದು ಅನಿವಾರ್ಯ ಎಂದು ಹೇಳಿದರು. ಆದರೆ ಅವರಲ್ಲಿ ಯಾರೊಬ್ಬರಿಗೂ ನನ್ನ ಭಾವನೆಗಳು ಅರ್ಥವಾಗಿರಲಿಲ್ಲ. ಆ ಭಾವನೆಯನ್ನು ನನ್ನ ಮಗ ನನ್ನ ಕಣ್ಮಣಿ ಎಂಬ ಈ ನಿಮ್ಮ ಮಾತುಗಳಲ್ಲಿ ಸೆರೆ ಹಿಡಿದಿದ್ದೀರಿ. ಗಿರೀಶ್ ತನ್ನ ಬುದ್ಧದೇವ್ ಚರಿತ್ ನಾಟಕವನ್ನು ಸರ್ ಎಡ್ವಿನ್ ಅರ್ನಾಲ್ಡ್ ಅವರಿಗೆ ಅರ್ಪಿಸಿದನು. ಏಕೆಂದರೆ ಈ ನಾಟಕ ಭಾಗಶಃ ದಿ ಲೈಟ್ ಆಫ್ ಏಷಿಯಾ ಕೃತಿಯನ್ನು ಆಧರಿಸಿತ್ತು. ಇದೇ ಸಮಯದಲ್ಲಿ ಎಡ್ವಿನ್ ಅವರು ಕಲ್ಕತ್ತೆಗೆ ಬಂದಿದ್ದು ಗಿರೀಶನ ನಾಟಕವನ್ನು ನೋಡಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವನ ಪ್ರತಿಭೆ, ಪ್ರಯತ್ನಶೀಲತೆ, ಉತ್ಸಾಹ ಮತ್ತು ಅನುಭವಗಳನ್ನು ಮುಕ್ತ ಕಂಠದಿಂದ ಹೊಗಳಿದರು. ಈ ಕೃತಿಯ 18ನೇ ಅಧ್ಯಾಯ ಬುದ್ಧದೇವ್ ಚರಿತ್ ನಾಟಕದ ಒಂದು ಗೀತೆಯನ್ನು ಕೇಳುತ್ತಲೇ ಶ್ರೀರಾಮಕೃಷ್ಣ ಪರಮಹಂಸರು ಹೇಗೆ ತಮ್ಮ ಸಹಜ ಸಮಾಧಿಯಲ್ಲಿ ಲೀನರಾದರು ಎಂಬುದನ್ನು ವರ್ಣಿಸಿದ್ದಾರೆ. 17ನೇ ಅಧ್ಯಾಯ ಸ್ವಾಮಿ ವಿವೇಕಾನಂದರು ಸಹ ಇದೇ ಹಾಡನ್ನು ಕೇಳಿ ಹೇಗೆ ಪ್ರೇರಣೆಗೆ ಒಳಗಾದರು ಎಂಬುದನ್ನು ವಿವರಿಸುತ್ತದೆ. 1886 ಡಿಸೆಂಬರ್ 24ರಂದು ದಿ ಸ್ಟಾರ್ ರಂಗಮಂದಿರದಲ್ಲಿ ಗಿರೀಶ್ನ ಬೆಲ್ಲಿಕ್ ಬಜಾರ್ ಎಂಬ ವಿಡಂಬನೆಯ ನಾಟಕ ಪ್ರದರ್ಶಿತವಾಯಿತು. ಈ ನಾಟಕವನ್ನು ಕಲ್ಕತ್ತೆಯ ಜನರ ಬೇಕಾಬಿಟ್ಟಿ ನಡೆ, ವಿಕೃತ ಮನಸ್ಸು ಮತ್ತು ಸ್ವಾರ್ಥಪರತೆಯನ್ನು ವಿಡಂಬಿಸಲು ಗಿರೀಶ್ ಬರೆದನು. ಈ ನಾಟಕ ಒಂದು ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿತು. ಅಕ್ಷಯ್ ಸರ್ಕಾರ್ ಎಂಬ ವಿಮರ್ಶಕರು ನವಾಬಿ ಭಾಕರ್ ಸಾಧಾರಣಿ ನಿಯತಕಾಲಿಕೆಯಲ್ಲಿ ಹೀಗೆ ಬರೆದರು, ಬೆಲ್ಲಿಕ್ ಬಜಾರ್ ನಾಟಕ ನಮ್ಮ ಸಮಾಜದ ಸೋಗಲಾಡಿತನವನ್ನು ಬಯಲಿಗೆಳೆಯುತ್ತದೆ.
ಇಲ್ಲಿನ ಅಭಿನಯ ಅಪರೂಪದ್ದು ಮತ್ತು ಬದುಕಿಗೆ ಹತ್ತಿರವಾದದ್ದು. ಹಾಸ್ಯ ಮತ್ತು ಮೋಜಿಗೆ ನಮ್ಮ ಸಮಾಜ ತೆರೆದುಕೊಂಡಿರುವುದರಿಂದ ನಮ್ಮ ನೈತಿಕ ಮೌಲ್ಯಗಳು ಅಧಃಪತನದ ದಾರಿ ಹಿಡಿದಿವೆ. ಈ ವಿಡಂಬನಾ ನಾಟಕ ಹೇಗೆ ನಾವು ವಿಕೃತ ಮನಸ್ಸಿಗರಾಗುತ್ತಿದ್ದೇವೆ ಮತ್ತು ಅದರಿಂದ ನಮ್ಮ ಸಮಾಜದ ವ್ಯವಸ್ಥೆ ಮತ್ತು ನಾಗರಿಕ ಬದುಕು ಹೇಗೆ ಹಾಳಾಗುತ್ತಿದೆ ಎಂಬುದರ ಪ್ರಾತ್ಯಕ್ಷಿಕೆ. ಗಿರೀಶನ ರೂಪ ಸನಾತನ್ ನಾಟಕವು ದಿ ಸ್ಟಾರ್ ಥಿಯೇಟರ್ಗೆ ಹೆಚ್ಚಿನ ಆದ್ಯತೆ ದೊರಕುವಂತೆ ಮಾಡಿತು. ಆ ಸಮಯದಲ್ಲಿ ಆ ಥಿಯೇಟರ್ ಕಲ್ಕತ್ತೆಯ ಬೇಡನ್ ರಸ್ತೆಯ ನಂಬರ್ 68ರ ಗೃಹದಲ್ಲಿತ್ತು. ದಿ ಸ್ಟಾರ್ ಥಿಯೇಟರ್ನ ಜನಪ್ರಿಯತೆಯನ್ನು ಕಂಡ ಗೋಪಾಲಾಲ್ ಸೀಲ್ ಎಂಬ ತರುಣ ತನ್ನ ಕುಟುಂಬದ ಉತ್ತರಾಧಿಕಾರದಿಂದ ಪಡೆದಿದ್ದ ಅಪಾರ ಸಂಪತ್ತನ್ನು ವಿನಿಯೋಗಿಸಿ ತಾನೂ ಒಂದು ಥಿಯೇಟರನ್ನು ಆರಂಭಿಸಬೇಕೆಂದು ನಿಶ್ಚಯಿಸಿದನು. ಅವನು ಗುಟ್ಟಾಗಿ ದ ಸ್ಟಾರ್ ಇದ್ದ ಜಾಗವನ್ನು ಖರೀದಿ ಮಾಡಿ ಥಿಯೇಟರ್ ಮಾಲೀಕರಿಗೆ ಖಾಲಿ ಮಾಡುವಂತೆ ನೋಟಿಸು ಜಾರಿ ಮಾಡಿದ. ಗಿರೀಶನ ನಟವೃಂದ ಮತ್ತು ಶಿಷ್ಯರೇ ಆಗ ಥಿಯೇಟರ್ನ ಮಾಲೀಕರಾಗಿದ್ದು ಆ ಸಿರಿವಂತ ತರುಣನ ವಿರುದ್ಧ ಕಟ್ಲೆ ಹೂಡಿದರು. ತಾವು ಸೋಲಬೇಕಾಗುತ್ತದೆಂದು ಅರಿತುಕೊಂಡರು. ಆಗ ಗಿರೀಶ್ ತನ್ನ ಮಿತ್ರರಿಗೆ ರಂಗಮಂದಿರದ ಕಟ್ಟಡವನ್ನು ಗೋಪಾಲಾಲ್ ಸೀಲ್ಗೆ ಮಾರುವಂತೆಯೂ ಆದರೆ ಸ್ಟಾರ್ ಎಂಬ ಹೆಸರನ್ನು ಉಳಿಸಿಕೊಳ್ಳುವಂತೆಯೂ ಸಲಹೆ ನೀಡಿದನು. ಹೀಗೆ ಮಾರಾಟದಿಂದ ಬಂದ ಹಣವನ್ನು ಬೇರೊಂದು ಕಡೆ ನಿವೇಶನವನ್ನು ಕೊಳ್ಳಲು ಬಳಸಿಕೊಂಡು ಅಲ್ಲಿ ನೂತನ ಸ್ಟಾರ್ ಥಿಯೇಟರನ್ನು ನಿರ್ಮಾಣ ಮಾಡಲು ಉದ್ದೇಶಿಸಲಾಯಿತು. ಗೋಪಾಲಾಲ್ ಆ ಕಟ್ಟಡಕ್ಕೆ 30,000 ರೂಪಾಯಿಗಳನ್ನು ಸಂದಾಯ ಮಾಡಿದನು. 1887ರ ಜುಲೈನಲ್ಲಿ ಬುದ್ಧದೇವ್ ಚರಿತ್ ಮತ್ತು ಬೆಲ್ಲಿಕ್ ಬಜಾರ್ ನಾಟಕಗಳು ಬೇಡನ್ ರಸ್ತೆಯಲ್ಲಿದ್ದ ದಿ ಸ್ಟಾರ್ ಥಿಯೇಟರ್ನಲ್ಲಿ ಕಿಕ್ಕಿರಿದ ಪ್ರೇಕ್ಷಕರಿಂದ ಕೊನೆಯ ಬಾರಿ ಪ್ರದರ್ಶನಗೊಂಡವು. ಬಳಿಕ ರಂಗಮಂದಿರದ ಮಾಲೀಕರು ಜಾಗವೊಂದನ್ನು ಉತ್ತರ ಕಲ್ಕತ್ತೆಯ ಹತೀಬಗನ್ನ ಕಾರ್ನ್ವಾಲಿಸ್ ರಸ್ತೆಯಲ್ಲಿ ಕೊಂಡರು. ಅದೇ ವರ್ಷದ ಕೊನೆಯಲ್ಲಿ ದ ನ್ಯೂ ಸ್ಟಾರ್ ಥಿಯೇಟರ್ನ ಕಟ್ಟಡದ ನಿರ್ಮಾಣ ಕಾರ್ಯ ಆರಂಭವಾಯಿತು. ಒಂದು ಕಟ್ಟಡವನ್ನು ಖರೀದಿ ಮಾಡುವುದು ಸುಲಭ, ಆದರೆ ಕಲಾ ಜಗತ್ತಿನಲ್ಲಿ ಯಶಸ್ಸನ್ನು ಖರೀದಿ ಮಾಡಲು ಬರುವುದಿಲ್ಲ. ಗೋಪಾಲಾಲ್ ಸೀಲ್ ತನ್ನ ನೂತನ ಥಿಯೇಟರ್ಗೆ ದಿ ಎಮರಾಲ್ಡ್ ಎಂದು ನಾಮಕರಣ ಮಾಡಿದ. ಕಟ್ಟಡಕ್ಕೆ ನೂತನ ರೂಪು ಮತ್ತು ಆಕಾರವನ್ನು ನೀಡಿ ದಿ ನ್ಯಾಷನಲ್ ಥಿಯೇಟರ್ನಲ್ಲಿ ಅಭಿನಯಿಸುತ್ತಿದ್ದ ಕೆಲವರು ಪ್ರಸಿದ್ಧ ನಟರನ್ನು ಹೆಚ್ಚು ಸಂಬಳದ ಆಸೆ ತೋರಿಸಿ ತನ್ನತ್ತ ಸೆಳೆದುಕೊಂಡನು. ಆ ಸಮಯದ ಕಲ್ಕತ್ತೆಯಲ್ಲಿ ವಿದ್ಯುತ್ ಶಕ್ತಿಯು ಅಷ್ಟು ಸುಲಭವಾಗಿ ದೊರಕುತ್ತಿರಲಿಲ್ಲ. ವಿದ್ಯುತ್ ಉತ್ಪಾದಿಸುವ ಜನರೇಟರ್ಗಳನ್ನು ಸ್ಥಾಪಿಸಿ ಥಿಯೇಟರ್ನ ಒಳಗೆ ಮತ್ತು ಹೊರಗೆ ದೀಪಗಳ ವ್ಯವಸ್ಥೆ ಮಾಡಿಸಿದನು. ಇದರ ಪರಿಣಾಮವಾಗಿ ರಂಗಮಂದಿರಕ್ಕೆ ವಿಶೇಷ ಆಕರ್ಷಣೆ ಬಂದಿತು. 1987ರ ಅಕ್ಟೋಬರ್ 8ರಂದು ಪಾಂಡವ್ ನಿರ್ಬಸನ್ ನಾಟಕವು ದ ಎಮರಾಲ್ಡ್ನಲ್ಲಿ ಪ್ರಥಮ ಪ್ರದರ್ಶನ ಕಂಡಿತು. ಪ್ರೇಕ್ಷಕರಂತೂ ನಟನಟಿಯರ ವರ್ಣರಂಜಿತ ವೇಷಭೂಷಣಗಳನ್ನು ಕಂಡು ವಿದ್ಯುತ್ ಶಕ್ತಿಯ ಬಣ್ಣದ ದೀಪಗಳು ಉಂಟುಮಾಡಿದ ಭ್ರಮೆಯಿಂದ ಅಪಾರ ಆಕರ್ಷಣೆಗೊಳಗಾದರು. ಮುಂದಿನ 2 ತಿಂಗಳಲ್ಲಿ ಗೋಪಾಲಾಲ್ಗೆ ಗಿರೀಶ್ನ ಅವಶ್ಯಕತೆ ಕಂಡುಬಂದಿತು. ಬೇಕಾದಷ್ಟು ಹಣವನ್ನು ರಂಗಮಂದಿರಕ್ಕೆ ಆತ ಸುರಿದಿದ್ದರೂ ಅದಕ್ಕೆ ಕೀರ್ತಿ ಬರುವಂತೆ ಮಾಡಲಾಗಲಿಲ್ಲ. ಅಲ್ಲಿ ರಂಗವೇರಿದ ನಾಟಕಗಳು ಇತ್ತ ಜೀವಂತಿಕೆಯೂ ಇಲ್ಲದ, ಅತ್ತ ಮನೋರಂಜನೆಯೂ ಇಲ್ಲದವುಗಳಾದವು. ಕೆಲವರು ಗೋಪಾಲಾಲ್ಗೆ ಹೀಗೆ ಸಲಹೆ ಮಾಡಿದರು: ಸರ್, ನಾಟಕ ಪ್ರಪಂಚದಲ್ಲಿ ನೀವು ಯಶಸ್ಸು ಕಾಣಬೇಕೆಂದರೆ ಗಿರೀಶ್ ಘೋಷ್ನನ್ನು ಇಲ್ಲಿಗೆ ಕರೆತನ್ನಿ. ಇಲ್ಲದಿದ್ದರೆ ನೀವು ಮಾಡುತ್ತಿರುವುದು ಶಿವನಿಲ್ಲದ ಯಾಗದಂತೆ. ಹೀಗೆ ಗೋಪಾಲಾಲ್ ತನ್ನ ಥಿಯೇಟರನ್ನು ನಡೆಸಲು ಗಿರೀಶ್ನನ್ನು ತರಲು ತೀರ್ಮಾನಿಸಿ ಅವನಿಗೆ ತಾನು ಕೊಡಬಯಸುವ ಮೊತ್ತದೊಂದಿಗೆ ಸಂಪರ್ಕಿಸಿದನು. ಆ ಸಮಯದಲ್ಲಿ ದ ನ್ಯೂ ಸ್ಟಾರ್ ಥಿಯೇಟರ್ ನಿರ್ಮಾಣ ಕಾರ್ಯ ಕೊನೆಯ ಹಂತದಲ್ಲಿತ್ತು. ಗೋಪಾಲಾಲ್ ಸೀಲ್ನಿಂದ ಪಡೆದುಕೊಂಡಿದ್ದ ಹಣ ನಿವೇಶನ ಮತ್ತು ಕಟ್ಟಡ ಕಾಮಗಾರಿಗೆ ವೆಚ್ಚವಾಗಿತ್ತು.
ಅವರು ಸ್ವಂತವಾಗಿ ತಮ್ಮ ಕೈಯಿಂದಲೂ ಒಂದಷ್ಟು ಹಣವನ್ನು ಹಾಕಿದ್ದರೂ ಅದೂ ಸಹ ಖರ್ಚಾಗಿ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿರಲಿಲ್ಲ. ವಾಸ್ತವವಾಗಿ ಅವರು ಗಿರೀಶ್ನ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಮಾತ್ರವೇ ಈ ಯೋಜನೆಗೆ ಕೈ ಹಚ್ಚಿದ್ದರಾಗಿ ಈಗ ಗಿರೀಶ್ ಅದರ ಜವಾಬ್ದಾರಿಯನ್ನು ಮನಸ್ಸಿಗೆ ಹಾಕಿಕೊಳ್ಳಲೇಬೇಕಾಯಿತು. ಆದರೆ ಇದಕ್ಕಿಂತ ಮಿಗಿಲಾಗಿ ಒಂದು ಪಕ್ಷ ಗಿರೀಶ್ ಈಗ ಗೋಪಾಲಾಲ್ ನೀಡಿದ ಆಹ್ವಾನವನ್ನು ಒಪ್ಪಿಕೊಂಡು ದ ಸ್ಟಾರ್ನಿಂದ ದ ಎಮರಾಲ್ಡ್ಗೆ ಕಾಲಿಡುವುದೆಂದರೆ ಅದು ನಾಚಿಕೆಗೇಡಿ ಸಂಗತಿಯಾಗುತ್ತದೆ. ಗೋಪಾಲಾಲ್ನ ಆಹ್ವಾನವನ್ನು ಅವನು ತಿರಸ್ಕರಿಸಿದನು. ಆದರೆ ಗೋಪಾಲಾಲ್ ಅಷ್ಟಕ್ಕೇ ಬಿಡಲಿಲ್ಲ. ಅವನು ಗಿರೀಶ್ಗೆ 20,000 ರೂಪಾಯಿಗಳನ್ನು ಉಚಿತವಾಗಿ ಕೊಡಲು ಮತ್ತು ತಿಂಗಳಿಗೆ 350 ರೂಪಾಯಿಗಳ ಸಂಬಳ ನೀಡಲು ಮುಂದಾದನು. ಗಿರೀಶ್ ಈ ಆಹ್ವಾನದ ವಿಚಾರವಾಗಿ ಮತ್ತೆ ಆಲೋಚಿಸಿದನು. ಈ ವ್ಯವಹಾರದಲ್ಲಿ ಬರುವ 20,000 ರೂಪಾಯಿಗಳು ದಿ ಸ್ಟಾರ್ ಥಿಯೇಟರ್ನ ಪೂರ್ಣ ನಿರ್ಮಾಣಕ್ಕೆ ಸಾಕಾಗುತ್ತದೆ. ಹಾಗೆಯೇ ಅವನ ಶಿಷ್ಯವರ್ಗಕ್ಕೆ ಸಾಕಷ್ಟು ತರಬೇತಿಯನ್ನು ಅವನು ನೀಡಿದ್ದರಿಂದ ಅವರು ದ ನ್ಯೂ ಸ್ಟಾರ್ ರಂಗಮಂದಿರವನ್ನು ನಡೆಸಿಕೊಂಡು ಹೋಗಬಲ್ಲರು ಎಂದು ಅವನು ಬಲ್ಲನು. ಇದರ ಜೊತೆಗೆ ಗೋಪಾಲಾಲ್ ತನಗೆ ಹೆಚ್ಚು ಆದಾಯ ನೀಡಬಲ್ಲನು ಮತ್ತು ತಾನು ಒಂದು ಪಕ್ಷ ದಿ ಎಮರಾಲ್ಡ್ಗೆ ಹೋಗದಿದ್ದರೆ ಸ್ಟಾರ್ನಲ್ಲಿನ ಅತ್ಯುತ್ತಮ ನಟ ನಟಿಯರನ್ನು ತನ್ನೆಡೆಗೆ ಸೆಳೆದುಕೊಳ್ಳುತ್ತೇನೆಂದು ಅವನು ಬೆದರಿಕೆ ಹಾಕಿದ್ದ. ಇಂತಹ ಪರಿಸ್ಥಿತಿಯಲ್ಲಿ ಗೋಪಾಲಾಲ್ ನೀಡಿದ ಆಹ್ವಾನವನ್ನು ಗಿರೀಶ್ ಒಪ್ಪಿಕೊಂಡು 5 ವರ್ಷಗಳ ಒಂದು ಗುತ್ತಿಗೆಯ ಕರಾರಿಗೆ ಸಹಿ ಹಾಕಿ ದ ಎಮರಾಲ್ಡ್ಗೆ ಕಾಲಿಡಬೇಕಾಯಿತು. ಗಿರೀಶನು ಬಂಗಾಳಿ ನಾಟಕರಂಗದ ಅನನ್ಯ ಪ್ರೇಮಿ ಮತ್ತು ಅಷ್ಟೇ ಧಾರಾಳಿ. ನಾಟಕ ಮಂದಿರಗಳ ಸಿರಿವಂತ ಮಾಲೀಕರುಗಳು ಹೇಗೆ ನಟ ನಟಿಯರನ್ನು ಶೋಷಣೆ ಮಾಡುತ್ತಿದ್ದರೆಂಬುದನ್ನು ಆತ ಚೆನ್ನಾಗಿ ಬಲ್ಲನು. ಅವನು 16,000 ರೂಪಾಯಿಗಳನ್ನು ನಗದಾಗಿ ತನ್ನ ಶಿಷ್ಯರಿಗೆ ಕೊಟ್ಟು ನೂತನ ನಾಟಕ ಮಂದಿರದ ನಿರ್ಮಾಣ ಕಾರ್ಯವನ್ನು ಮುಗಿಸುವಂತೆ ವ್ಯವಸ್ಥೆ ಮಾಡಿಕೊಂಡನು. ಅವನು ಅವರಿಗೆ ಹೇಳಿದನು, ನೀವೆಲ್ಲರೂ ಗೌರವಾನ್ವಿತ ಕುಟುಂಬಗಳಿಂದ ಬಂದವರು. ಇಷ್ಟು ವರ್ಷಗಳವರೆಗೆ ನಾಟಕ ಮಂದಿರಗಳ ಒಡೆಯರುಗಳು ನಿಮ್ಮನ್ನು ಶೋಷಣೆ ಮಾಡುತ್ತಲೇ ಬಂದಿದ್ದಾರೆ. ಈಗ ನೀವು ದೇವರ ದಯೆಯಿಂದ ಸ್ವತಂತ್ರರಾಗಿದ್ದೀರಿ. ನಮ್ಮ ಪ್ರಾರ್ಥನೆ ಎಂದರೆ ಇನ್ನು ಮುಂದೆ ಯಾರೇ ನಟ ನಟಿಯಾಗಲಿ ಅವರು ಯಾವುದೇ ರೀತಿಯ ಕಿರುಕುಳಕ್ಕೆ ಅಥವಾ ಶೋಷಣೆಗೆ ಒಳಗಾಗಬಾರದು. ಪೂರ್ಣಚಂದ್ರ ಮತ್ತು ಬಿಷಾದ್ ನಾಟಕಗಳನ್ನು ದಿ ಎಮರಾಲ್ಡ್ ಥಿಯೇಟರ್ಗಾಗಿ ಗಿರೀಶ್ ರಚಿಸಿದನು. ಇವೆರಡೂ ನಾಟಕಗಳು 1888 ಮಾರ್ಚ್ 17 ಮತ್ತು ಅಕ್ಟೋಬರ್ 6 ಕ್ರಮವಾಗಿ ರಂಗವೇರಿದವು. ನಂತರ 2 ವರ್ಷಗಳಲ್ಲಿ ಗೋಪಾಲಾಲ್ ಸೀಲ್ ರಂಗಮಂದಿರದಲ್ಲಿದ್ದ ತನ್ನ ಆಸಕ್ತಿಯನ್ನು ಕಳೆದುಕೊಂಡು ದ ಎಮರಾಲ್ಡ್ ಥಿಯೇಟರ್ ಅನ್ನು 4 ಜನರಿಗೆ ಗುತ್ತಿಗೆಯ ಮೇಲೆ ನೀಡಿದ. ಈ ಸಂದರ್ಭದಲ್ಲಿ ಗಿರೀಶನು ದಿ ಎಮರಾಲ್ಡ್ನೊಂದಿಗೆ ಇದ್ದ ತನ್ನ ಸಂಬಂಧವನ್ನು ಕಡಿದುಕೊಂಡು ದಿ ಸ್ಟಾರ್ಗೆ ವ್ಯವಸ್ಥಾಪಕನಾಗಿ ಹಿಂತಿರುಗಿದ. ದಿ ಎಮರಾಲ್ಡ್ನಲ್ಲಿ ಗಿರೀಶ್ ಕೆಲಸ ಮಾಡುತ್ತಿದ್ದ ಅವಧಿಯಲ್ಲಿ ಅವನು ತನ್ನ 2ನೇ ಪತ್ನಿಯನ್ನೂ ಕಳೆದುಕೊಂಡನು. ಈ ಹಿಂದಿನ ಅವಧಿಯ 2 ವರ್ಷಗಳಲ್ಲಿ ಅವನು ದಿ ಸ್ಟಾರ್ನಲ್ಲಿ ಕೆಲಸ ಮಾಡುತ್ತಲೇ ಪ್ರಫುಲ್ಲ ಮುಂತಾದ ನಾಟಕಗಳನ್ನು ರಚಿಸಿದ. ಇಲ್ಲಿ ಅವನಿಗೆ ತನ್ನ 2ನೇ ಪತ್ನಿಯ ವಿಯೋಗದ ದುಃಖದ ಅನುಭವವೇ ಪ್ರಫುಲ್ಲಾದ ರಚನೆಗೆ ಪ್ರೇರಣೆಯಾಗಿದೆ. ಪ್ರಫುಲ್ಲ ನಾಟಕವನ್ನು ಗಿರೀಶ್ ರಚಿಸಿ ಜನರಿಗೆ ಕುಡಿತದಿಂದ ಉಂಟಾಗುವ ಹಾನಿಯನ್ನು ತೋರಿದ್ದಾನೆ. ಅದು ಹೇಗೆ ಮನೆ ಮತ್ತು ಕುಟುಂಬವನ್ನು ನಿರ್ನಾಮ ಮಾಡುತ್ತದೆ ಎಂಬುದು ಇಲ್ಲಿ ಮುಖ್ಯವಾಗಿದೆ. ಈ ದುರಂತ ನಾಟಕದಲ್ಲಿ ಗಿರೀಶ್ 19ನೇ ಶತಮಾನದ ನೈಜ ಬಂಗಾಳಿ ಕುಟುಂಬ ಹೇಗಿರುತ್ತದೆಂಬುದನ್ನು ಚಿತ್ರಿಸಿದ್ದಾನೆ. ಮನೆಯೊಡತಿ ಉಮಾಸುಂದರಿಯು ವಿಧವೆ ಮತ್ತು 3 ಜನ ಬೆಳೆದ ಗಂಡು ಮಕ್ಕಳೊಂದಿಗಿದ್ದ ಸ್ತ್ರೀ. ಅವರುಗಳೆಂದರೆ ಯೋಗೇಶ್, ರಮೇಶ್ ಮತ್ತು ಸುರೇಶ್. ಜ್ಞಾನದ ಎಂಬಾಕೆಯೊಂದಿಗೆ ಯೋಗೇಶ್ ವಿವಾಹವಾಗಿದ್ದು ಅವನಿಗೆ ಜಾಧವ್ ಎಂಬ ಹೆಸರಿನ ಒಬ್ಬ ಮಗ. ರಮೇಶನು ಪ್ರಫುಲ್ಲ ಎಂಬಾಕೆಯನ್ನು ವರಿಸಿದ್ದ ಮತ್ತು
ಇವರಿಗೆ ಸಂತಾನವಿರಲಿಲ್ಲ. ಸುರೇಶ್ ಚಿಕ್ಕವನು ಮತ್ತು ಅವಿವಾಹಿತ. ತಂದೆಯ ಮರಣಾನಂತರ ಈ ಕುಟುಂಬ ಕಡು ಬಡತನದಲ್ಲಿ ಮುಳುಗುತ್ತದೆ. ಆದರೆ ಯೋಗೇಶ್ ಕಷ್ಟಪಟ್ಟು ವ್ಯಾಪಾರದಲ್ಲಿ ಸಾಕಷ್ಟನ್ನು ಗಳಿಸುತ್ತಾನೆ. ಯೋಗೇಶ್ ತನ್ನ ಸಹೋದರರು ವಿದ್ಯಾವಂತರಾಗುವುದಕ್ಕೆ ನೆರವಾಗುತ್ತಾನೆ ಮತ್ತು ಕುಟುಂಬಕ್ಕೆ ಬೇಕಿದ್ದ ಶಾಂತಿ ನೆಮ್ಮದಿಯನ್ನು ಒದಗಿಸುತ್ತಾನೆ. ಈತ ಸತ್ಯವಂತ, ಕರ್ತವ್ಯನಿರತ, ನಂಬಿಕಸ್ಥ ಮತ್ತು ಪ್ರಾಮಾಣಿಕ. ಆದರೆ ಯೋಗೇಶ್ ಒಬ್ಬ ಗೌರವಾನ್ವಿತ ಮತ್ತು ಸಂಭಾವಿತ ವ್ಯಕ್ತಿ. ಆದರೇನು, ಯೋಗೇಶ್ ತನ್ನ ಯಶಸ್ಸಿನ ಶಿಖರದಲ್ಲಿದ್ದಾಗ ಅವನು ವ್ಯವಹರಿಸುತ್ತಿದ್ದ ಬ್ಯಾಂಕ್ ದಿವಾಳಿಯಾಗುತ್ತದೆ ಮತ್ತು ಅವನ ಹಣವೆಲ್ಲ ಹೋಗುತ್ತದೆ. ವ್ಯಾಪಾರವೂ ಕುಸಿಯುತ್ತದೆ ಮತ್ತು ಅವನ ಗ್ರಾಹಕರು ಸಹ ಈ ಸಮಯದಲ್ಲಿ ಅವನಿಗೆ ಅವಮಾನ ಮಾಡುತ್ತಾರೆ. ನಂತರ ರಾತ್ರಿಯ ವೇಳೆ ನೋವಿನ ಪರಿಹಾರಕ್ಕೆಂದು ಒಂದಿಷ್ಟೇ ಮದ್ಯವನ್ನು ಕುಡಿಯಲು ಆರಂಭಿಸುತ್ತಾನೆ. ಆದರೆ ಕ್ರಮೇಣ ಅವನು ಮಹಾ ಕುಡುಕನೇ ಆಗಿಬಿಡುತ್ತಾನೆ. ಯೋಗೇಶ್ನ ಅಭಿವೃದ್ಧಿಯ ಪ್ರಮುಖ ಮೂಲಗಳೆಂದರೆ ಅವನ ಪ್ರಾಮಾಣಿಕತೆ ಮತ್ತು ಸಂಭಾವಿತತನ. ಅವನು ದುಃಖಿಸುತ್ತಾನೆ. ದುಃಖವೇ ತುಂಬಿದ ಈ ಜಗತ್ತಿನಲ್ಲಿ ದೇವರು ಒಳ್ಳೆಯ ಕೀರ್ತಿಯ ರೂಪದಲ್ಲಿ ಒಂದಿಷ್ಟು ಹಣವನ್ನೂ ದಯಪಾಲಿಸುತ್ತಾನೆ. ನನಗೀಗ ಅದೂ ಇಲ್ಲದಾಗಿದೆ. ಈಗ ನನ್ನಲ್ಲಿ ಉಳಿದಿರುವುದು ಈ ಹೆಂಡ ಮಾತ್ರವೇ. ಅವನ ತಾಯಿ ಮತ್ತು ಪತ್ನಿ ಕುಡಿಯುವುದನ್ನು ನಿಲ್ಲಿಸುವಂತೆ ಅತ್ತೂ ಕರೆದು ಬೇಡಿಕೊಳ್ಳುತ್ತಾರೆ. ಆದರೆ ಅವನು ಅದಕ್ಕೆ ಕಿವಿಗೊಡುವುದಿಲ್ಲ. ಕುಡಿತ ನಿಧಾನವಾಗಿ ಅವನ ಮೆದುಳನ್ನೂ ಕೆಡಿಸುತ್ತದೆ. ಅದು ಅವನ ಅಳಿದುಳಿದ ಹಣ ಮತ್ತು ಆರೋಗ್ಯವನ್ನೂ ಹಾಳು ಮಾಡುತ್ತದೆ. ಅವನ ತಾರತಮ್ಯ ಶಕ್ತಿ ಮತ್ತು ಆತ್ಮ ಸಂಯಮ ಶಕ್ತಿಗಳೂ ಕುಂದುತ್ತವೆ. ಹಾಗಾಗಿ ಅವನ ಸ್ಥಿರತೆ ಮತ್ತು ವ್ಯಕ್ತಿತ್ವಗಳೆರಡೂ ನಾಶವಾಗುತ್ತದೆ. ಕುಡಿತಕ್ಕೆ ಸಂಪೂರ್ಣ ಶರಣಾದ ಆತ ಸಂಪೂರ್ಣ ಸ್ವಾಭಿಮಾನರಹಿತನಾಗಿ ಶೋಚನೀಯ ಬಾಳನ್ನು ಬಾಳುತ್ತಾನೆ. ಮತ್ತೆ ಒಂಟಿಯಾಗಿ ಕಳೆದು ಹೋಗುತ್ತಾನೆ. ಅವನ ಕುಟುಂಬ ಮತ್ತು ಮಿತ್ರವರ್ಗ ಅವನನ್ನು ಕಂಡು ಅಸಹ್ಯ ಪಡುವಂತಾಗುತ್ತದೆ. ಈ ಬಗೆಯ ಕುಡಿತದ ಗೀಳಿಗೆ ಬಲಿಯಾದವನು ಮನೆ, ಮಠ, ಮಿತ್ರರು ಮತ್ತು ಸರ್ವಸ್ವವನ್ನೂ ಕಳೆದುಕೊಂಡು ಭಿಕಾರಿಯಾಗುತ್ತಾನೆ. ಆಗೊಮ್ಮೆ ಈಗೊಮ್ಮೆ ಅವನು ಯಥಾಸ್ಥಿತಿಗೆ ಮರಳಿದಾಗ ತನ್ನ ಶೋಚನೀಯ ಪರಿಸ್ಥಿತಿಯ ಅರಿವಾಗಿ ದುಃಖಿಯಾಗುತ್ತಾನೆ. ಈ ಸಮಯದಲ್ಲಿ ಅವನು ದೇವರಿಗೆ ಮೊರೆಯಿಡುತ್ತಾನೆ, ಮಿತ್ರರ ಬೆಂಬಲ ಬೇಡುತ್ತಾನೆ. ಪಾಪ ವಿಪಾಕದಿಂದ ಮುಕ್ತಿ ಎಂದರೆ ಪಶ್ಚಾತ್ತಾಪ ಪಡುವುದು ಮತ್ತು ದೇವರಿಗೆ ಸಂಪೂರ್ಣ ಶರಣಾಗುವುದು. ಗಿರೀಶನ ವೈಯಕ್ತಿಕ ಬದುಕು ಭರವಸೆಯ ಸೆಲೆ. ಈ ಅತ್ಯಂತ ಕೆಟ್ಟ ದುಶ್ಚಟದಿಂದ ದೇವರ ಅಥವಾ ಗುರುವಿನ ಕೃಪೆಯಿಂದ ಮುಕ್ತಿ ಪಡೆಯಬಹುದು ಎಂಬುದಕ್ಕೆ ಗಿರೀಶನ ವೈಯಕ್ತಿಕ ಬದುಕೆ ಕುಡುಕರಿಗೆ ಭರವಸೆಯ ಸೆಲೆಯಾಗಿದೆ. ಸ್ವತಃ ತಾನೇ ಕುಡಿತದ ಚಟಕ್ಕೆ ಬಲಿಯಾಗಿದ್ದ ಗಿರೀಶ್ ಈ ನಾಟಕದ ಯೋಗೀಶನ ಪಾತ್ರವನ್ನು ಕಡ್ಡಿಗೆ ಕಟ್ಟುವ ರೀತಿಯಲ್ಲಿ ಮತ್ತು ನೋಡಿದವರು ಜೀವನದಲ್ಲಿ ಪಾಠ ಕಲಿಯುವಂತೆ ನಿರೂಪಿಸಿದ್ದಾನೆ. ರಬ್ಬರ್ ಚೆಂಡು ಮೇಲಂತಸ್ತಿನಿಂದ ಮೆಟ್ಟಿಲುಗಳ ಮೇಲೆ ಜಿಗಿಯುತ್ತಾ ಕೆಳಗೆ ಉರುಳುವಂತೆ ಯೋಗೀಶ್ ತನ್ನ ಸಂಪತ್ತಿನ ಔನ್ನತ್ಯದಿಂದ ಜಾರಿ ಮನೆ ಮಠ ರಹಿತ ನಿರ್ಗತಿಕ ಭಿಕ್ಷುಕನಾಗುತ್ತಾನೆ. ಅವನ ಸಹೋದರ ವಕೀಲ ರಮೇಶ್ ತನ್ನ ಅಣ್ಣನ ಈ ಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ರಾಕ್ಷಸನಂತಾಗುತ್ತಾನೆ. ಮನೆಯ ಅಳಿದುಳಿದ ಆಸ್ತಿಗೆ ಆಸೆ ಪಡುತ್ತಾನೆ ಮತ್ತು ಮೋಸದ ಮಾರ್ಗ ಹಿಡಿದು ಆಸ್ತಿಯ ಮೇಲೆ ಹಕ್ಕು ಪಡೆಯಲು ಅಣ್ಣನಿಂದ ಪವರ್ ಆಫ್ ಅಟಾರ್ನಿಯನ್ನು ಪಡೆಯುತ್ತಾನೆ. ಈತನ ಕಿರಿಯ ಸಹೋದರ ಸುರೇಶನ ಮೇಲೆಯೂ ಪಿತೂರಿ ನಡೆಸಿ ಸುಳ್ಳು ಆಪಾದನೆ ಸೃಷ್ಟಿ ಮಾಡಿ ಜೈಲಿಗೆ ಅಟ್ಟುವಂತೆ ಮಾಡುತ್ತಾನೆ. ತನ್ನ ಸೋದರಳಿಯನನ್ನು ಕದ್ದೊಯ್ದು ವಿಷ ಉಣಿಸಲು ಯತ್ನಿಸುತ್ತಾನೆ. ತಾಯಿಗೆ ಹುಚ್ಚು ಹಿಡಿಯುವಂತೆ ಮಾಡುತ್ತಾನೆ ಮತ್ತು ಯೋಗೀಶ್ಗೆ ಅರಳು ಮರಳು ಎಂದು ಅಧಿಕೃತ ದಾಖಲೆ ಸೃಷ್ಟಿಸುತ್ತಾನೆ. ಕೊನೆಯದಾಗಿ ಯೋಗೇಶ್ ಮತ್ತು ಅವನ ಪತ್ನಿಯನ್ನು ಮನೆಯಿಂದ ಹೊರದಬ್ಬುತ್ತಾನೆ. ರಮೇಶನ ಪಾತ್ರದಲ್ಲಿ ಮನುಷ್ಯ ಎಷ್ಟೊಂದು ಕ್ರೂರಿ, ಸ್ವಾರ್ಥಿ, ಕೃತಜ್ಞ ಮತ್ತು ಅಪ್ರಾಮಾಣಿಕನಾಗಬಲ್ಲನೆಂಬುದನ್ನು ಗಿರೀಶ್ ತೆರೆದಿಡುತ್ತಾನೆ. ಅವನು ಒಮ್ಮೆ ತನ್ನ ಹೆಂಡತಿಯ ಬಳಿ ಬಂದು ಹಣ ಕೇಳಿದ ಸಮಯದಲ್ಲಿ ಯೋಗೇಶ್ನ ಕುಡಿತದ ಅಮಲು ತುತ್ತ ತುದಿ ತಲುಪಿರುತ್ತದೆ.
ಜ್ಞಾನದ ಅವನನ್ನು ತೆಗಳುತ್ತಾಳೆ. ನಿಮಗೆ ಈ ರೀತಿಯ ನಡತೆ ನಾಚಿಕೆಗೇಡು ಅನಿಸುವುದಿಲ್ಲವೇ? ಯೋಗೇಶ್ ಉತ್ತರಿಸುತ್ತಾನೆ, ನನಗೆ ನಾಚಿಕೆ ಎಂಬುದೇ ಇಲ್ಲವಾಗಿದೆ. ಕಳೆದ 3 ದಿನಗಳಿಂದಲೂ ಮದ್ಯ ಸೇವನೆಗೆಂದು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುತ್ತಿದ್ದೇನೆ. ಈಗ ಹೇಳು, ನನಗೆ ನಾಚಿಕೆ ಎಂಬುದಿದೆಯೇ? ಜ್ಞಾನದಾಳ ಮೇಲೆ ಬಲಾತ್ಕಾರ ನಡೆಸಿ ಹಣ ಮತ್ತು ಆಕೆಯ ಒಡವೆಯನ್ನು ತೆಗೆದುಕೊಂಡು ಹೋಗುತ್ತಾನೆ. ಜ್ಞಾನದಾಳಿಗೆ ತನ್ನ ಗಂಡನ ನಡತೆಯನ್ನು ಬದಲಿಸಲು ಆಗದೆ ನಂತರ ಒಂದು ದಿನ ಬೀದಿಗೆ ಬಿದ್ದು ಸಾವನ್ನಪ್ಪುತ್ತಾಳೆ. ಸ್ವಲ್ಪ ಸಮಯದ ನಂತರ ಯೋಗೇಶ್ ಮನೆಗೆ ಬಂದು ತನ್ನ ಮಗನ ಕೈಯಲ್ಲಿ ಚಿಲ್ಲರೆ ಕಾಸನ್ನು ಕಾಣುತ್ತಾನೆ. ಮಗನ ಕೈಯನ್ನು ತಿರುಚಿ ಚಿಲ್ಲರೆಯನ್ನು ಕಿತ್ತುಕೊಳ್ಳುತ್ತಾನೆ. ಈ ಇಡೀ ನಾಟಕವೇ ದುಃಖಭರಿತವೆನ್ನಬೇಕು. ಇಲ್ಲಿ ಗಿರೀಶ್ ತನ್ನ ಪ್ರೇಕ್ಷಕರು ಒಬ್ಬ ವ್ಯಕ್ತಿಯ ದುರ್ನಡತೆಯಿಂದ ಸ್ವರ್ಗದಂತಿದ್ದ ಒಂದು ಮನೆ ಹೇಗೆ ನರಕ ಸದೃಶವಾಗುತ್ತದೆಂಬುದನ್ನು ವೀಕ್ಷಿಸಿ ಅರಿಯುವಂತೆ ಮಾಡುತ್ತಾನೆ. ರಮೇಶನ ಪತ್ನಿ ಪ್ರಫುಲ್ಲ ಕುಟುಂಬದಲ್ಲಿ ನೀರಿನ ತಾಣವಿದ್ದಂತೆ. ಈಕೆಯ ಪಾತ್ರದ ಮುಖಾಂತರ ಗಿರೀಶ್ ಭಾರತೀಯ ಆದರ್ಶ ಮಹಿಳೆಯ ರೂಪದರ್ಶನ ಮಾಡಿಸುತ್ತಾನೆ. ಪ್ರಫುಲ್ಲ ಕರ್ತವ್ಯ ನಿರತೆ, ನಿಸ್ವಾರ್ಥಿ, ಪ್ರೀತಿಯ ಖನಿ, ನೇರ ನಡೆಯವಳು ಮತ್ತು ಸಮಯದಲ್ಲಿ ಈಕೆ ಗಂಡನ ವಿರುದ್ಧ ನಿಲ್ಲುವವಳೂ ಸಹ. ಆತನ ಕ್ರೌರ್ಯ ಮತ್ತು ಲೋಭವನ್ನು ಆಕೆ ಸಹಿಸಳು. ಈಕೆ ತನ್ನ ಗಂಡನನ್ನು ಒತ್ತಾಯ ಮಾಡಿ ಸುರೇಶ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಿಸುತ್ತಾಳೆ. ಈಕೆಯ ಓರಗಿತ್ತಿ ಜ್ಞಾನದಾಗೆ ಗುಟ್ಟಾಗಿ ನೆರವು ನೀಡುತ್ತಾಳೆ. ಒಂದು ದಿನ ಜ್ಞಾನದ ಹೇಳುತ್ತಾಳೆ, ಒಂದು ಪಕ್ಷ ಬ್ರಿಟಿಷ್ ಸರ್ಕಾರ ಎಲ್ಲ ಪಡಕಾನೆಗಳನ್ನು ಮುಚ್ಚಿಸುವುದಾದರೆ ಮಾತ್ರ ನಮ್ಮಂಥವರ ಮನೆಗಳಲ್ಲಿ ಸುಖ ನೆಲೆಸುತ್ತದೆ. ಪ್ರಫುಲ್ಲ, ಹಾಗಾದರೆ ಸರ್ಕಾರ ಹಾಗೆಯೇ ಮಾಡಲಿ. ಜ್ಞಾನದ, ಸರ್ಕಾರ ನನ್ನಂಥವಳ ಮಾತು ಕೇಳುವುದಿಲ್ಲ. ಮಿಗಿಲಾಗಿ ಪಡಕಾನೆಗಳ ಮಾಲೀಕರು ಸರ್ಕಾರಕ್ಕೆ ಆದಾಯ ರೂಪದಲ್ಲಿ ಅಪಾರ ಹಣ ನೀಡುತ್ತಾರೆ. ಮುಗ್ಧ ಪ್ರಫುಲ್ಲ ಹೇಳುತ್ತಾಳೆ, ಅಕ್ಕ, ಹಾಗಾದರೆ ನನ್ನ ಎಲ್ಲ ಚಿನ್ನಾಭರಣಗಳನ್ನು ಮಾರಿ ಬಂದದ್ದನ್ನು ಸರ್ಕಾರಕ್ಕೆ ನೀಡುತ್ತೇನೆ. ಈ ಸಂಭಾಷಣೆ ಪ್ರೇಕ್ಷಕರ ಹೃದಯಗಳನ್ನು ತಟ್ಟುತ್ತದೆ. ಇಂತಹ ಕತ್ತಲಲ್ಲಿ ನಿಸ್ವಾರ್ಥಿ ಪ್ರಫುಲ್ಲಾಳ ಪಾತ್ರದ ಮೂಲಕ ಬೆಳಕಿನ ಆಶಾಕಿರಣವೊಂದನ್ನು ಗಿರೀಶನು ಬಿಂಬಿಸುತ್ತಾನೆ. ನಾಟಕದ ಕೊನೆಯ ಅಂಕದಲ್ಲಿ ಪ್ರಫುಲ್ಲ ತನ್ನ ಸೋದರಳಿಯ ಜಾಧವ್ ಎಲ್ಲಿ ಬಂಧನದಲ್ಲಿದ್ದಾನೆಂಬುದನ್ನು ತಿಳಿಯುತ್ತಾಳೆ. ತನ್ನ ಗಂಡನನ್ನು ಧೈರ್ಯದಿಂದ ಎದುರಿಸುತ್ತಾ ಅವನ ರಕ್ಷಣೆಗೆ ಪ್ರಯತ್ನಿಸುತ್ತಾಳೆ. ನೀನೊಬ್ಬ ಟಕ್ಕ, ವಂಚಕ, ಯಾರಿಗಾಗಿ ಮತ್ತು ಏತಕ್ಕಾಗಿ ನಮ್ಮ ಇಡೀ ಕುಟುಂಬವನ್ನೇ ನಾಶ ಮಾಡುತ್ತಿದ್ದೀಯಾ? ನಿನ್ನ ಅಣ್ಣನನ್ನು ಬೀದಿಯಲ್ಲಿ ಭಿಕ್ಷೆ ಬೇಡುವಂತೆ ಮಾಡಿದೆ. ನಿನ್ನ ತಮ್ಮನನ್ನು ಜೈಲಿಗಟ್ಟಿದೆ. ನಿನ್ನ ಹೆತ್ತ ತಾಯಿಗೆ ಹುಚ್ಚು ಹಿಡಿಯುವಂತೆ ಮಾಡಿದೆ. ಈಗ ನೀನು ನಿನ್ನ ಮುಗ್ಧ ಸೋದರಳಿಯನನ್ನು ಹಾಳುಗೆಡಹುತ್ತಿದ್ದೀಯ. ಇಂತಹ ಪಾಪಕೃತ್ಯಗಳನ್ನೇಕೆ ನೀನು ಮಾಡುತ್ತಿದ್ದೀಯ? ರಮೇಶ್, ಪ್ರಫುಲ್ಲ, ನನ್ನನ್ನು ನನ್ನಷ್ಟಕ್ಕೆ ಬಿಡು, ಇಲ್ಲದಿದ್ದರೆ ನಿನ್ನ ಕೊಲೆಯಾಗುತ್ತದೆ. ಪ್ರಫುಲ್ಲ, ಸಾವಿಗೆ ಹೆದರಿ ನಾನು ಇಲ್ಲಿಂದ ಓಡುವವಳೆಂದು ನೀನು ಅಂದುಕೊಂಡಿದ್ದೀಯಾ? ಅದರಲ್ಲೂ ಈ ಮುಗ್ಧ ಬಾಲಕನನ್ನು ನಿನ್ನಂತಹ ರಾಕ್ಷಸನ ಕೈಗೆ ಕೊಟ್ಟು. ಅಂತಹ ಹೇಯ ಕೃತ್ಯ ನನ್ನ ಗಂಡನ ಕೈಯಿಂದ ನಡೆಯಲು ನಾನು ಬಿಡುವುದಿಲ್ಲ. ನಾನು ನನ್ನ ಬದುಕಿನಾದ್ಯಂತ ಧರ್ಮ ಮಾರ್ಗದಲ್ಲಿ ನಡೆದವಳು. ಈಗ ಅದರಿಂದ ವಿಮನಸ್ಕಳಾಗುವುದಿಲ್ಲ. ನಾನು ಸಾವಿಗೆ ಎಂದೂ ಅಂಜುವವಳಲ್ಲ. ದೇವರು ಇಲ್ಲಿಯವರೆಗೆ ನನ್ನನ್ನು ರಕ್ಷಣೆ ಮಾಡಿದ್ದಾನೆ, ಮುಂದೆಯೂ ಮಾಡುತ್ತಾನೆ. ನೀನು ಎಚ್ಚರದಿಂದಿರಬೇಕು. ನಾನು ಒಬ್ಬ ಪರಿಶುದ್ಧ ಹೆಣ್ಣು. ನಿನಗೆ ಒಳ್ಳೆಯದಾಗಬೇಕೆಂದರೆ ನನ್ನ ಮಾತು ಕೇಳು. ಧರ್ಮಕ್ಕೆ ವಿರುದ್ಧವಾಗಿ ಖಂಡಿತ ನಡೆಯಬೇಡ. ಈ ಹುಡುಗನನ್ನು ಕೊಲ್ಲಬೇಡ. ರಮೇಶ್, ನಿನ್ನನ್ನು ಕೊಲ್ಲುವ ಮುಂಚೆ ನೀನು ಇಲ್ಲಿಂದ ಮೊದಲು ಕಾಲ್ತೆಗೆ. ಪ್ರಫುಲ್ಲ, ನಿನ್ನ ಹೃದಯ ಕಲ್ಲಿನಿಂದ ಮಾಡಿದ್ದೇನು? ನಾಚಿಕೆಗೇಡು. ಈ ಹುಡುಗನನ್ನು ಕೊಲ್ಲ ಬಯಸುತ್ತಿದ್ದೀಯ. ನನ್ನ ಬೇಡಿಕೆಯನ್ನು ನಿರಾಕರಿಸಬೇಡ ಮತ್ತು ಹೆಚ್ಚಿನ ಪಾಪಕೃತ್ಯ ಎಸಗಬೇಡ. ರಮೇಶ್, ಹಾಗಾದರೆ ನೀನು ಸಾಯುವವಳೆ. ರಮೇಶನು ಉಸಿರು ಕಟ್ಟಿಸಿ ಪ್ರಫುಲ್ಲಾಳ ಹತ್ಯೆ ಮಾಡುತ್ತಾನೆ.
ಅಷ್ಟಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿ ಸುರೇಶ್ ಮತ್ತು ಇನ್ನಿತರರು ಒಳನುಗ್ಗುತ್ತಾರೆ. ರಮೇಶ್ ಬಂಧನಕ್ಕೊಳಗಾಗುತ್ತಾನೆ. ಯೋಗೇಶ್ ಮತ್ತು ಅವನ ತಾಯಿ ರಂಗದ ಮೇಲೆ ಕಾಣಿಸಿಕೊಂಡು ಸುರೇಶ್ ಮತ್ತು ಜಾಧವ್ ಅವರನ್ನು ಸಂಧಿಸುತ್ತಾರೆ. ಆಗ ಯೋಗೇಶ್ ಆಡಿದ ಕೊನೆಯ ಮಾತುಗಳು, ಆಹಾ, ಅಮರ್ ಸುರಾಗೋ ಬಾಗನ್ ಶುಕಿಯಾ ಗಾಲೋ, ಅಯ್ಯೋ ಅಯ್ಯೋ ನನ್ನ ಸುಂದರ ಹೂದೋಟ ಒಣಗಿ ಹೋಯಿತಲ್ಲ. ಪ್ರಫುಲ್ಲ ನಾಟಕದ ತರುವಾಯ ಗಿರೀಶ್ ದಿ ಸ್ಟಾರ್ ಥಿಯೇಟರ್ಗೆಂದು ಮತ್ತೆರಡು ನಾಟಕಗಳನ್ನು ರಚಿಸಿದ. ಹಾರಾನಿಧಿ ಸುಖಾಂತವಾಗುವ ಒಂದು ಸಾಮಾಜಿಕ ನಾಟಕ 1889 ಸೆಪ್ಟೆಂಬರ್ 8ರಂದು ಅದು ಪ್ರದರ್ಶನ ಕಂಡಿತು. ಜೇಮ್ಸ್ ಟಾಡ್ ಅವರ ಹಿಸ್ಟರಿ ಆಫ್ ರಾಜಸ್ಥಾನ್ ಕೃತಿಯನ್ನು ಆಧರಿಸಿದ ಚಂದ ಐತಿಹಾಸಿಕ ನಾಟಕ ಮೊಟ್ಟ ಮೊದಲಿಗೆ 1890 ಜುಲೈ 26ರಂದು ಪ್ರದರ್ಶನಗೊಂಡಿತು. ಪತ್ನಿಯ ಸಾವಿನ ದುಃಖ ಮತ್ತು ಇತರ ಸಾಂಸಾರಿಕ ತೊಂದರೆಗಳ ನಡುವೆಯೂ ಗಿರೀಶ್ ನಾಟಕಗಳನ್ನು ದಿ ಸ್ಟಾರ್ಗಾಗಿ ರಚಿಸುತ್ತಿದ್ದ. ಆದರೆ ಅವನಿಗೆ ಕ್ರಮವಾಗಿ ರಂಗಮಂದಿರಕ್ಕೆ ಬರಲು ಮಾತ್ರ ಆಗುತ್ತಿರಲಿಲ್ಲ. ಅವನ ಕಿರಿಯ ಮಗ ಕಾಯಿಲೆಗೀಡಾದನು. ಅವನು ತನ್ನ ಮಗನೊಡನೆ ಹೆಚ್ಚು ಕಾಲ ಕಳೆಯತೊಡಗಿದ. ನಂತರ ಅವನೇ ರೋಗಿಯಾದನು. ಇಂತಹ ಕಷ್ಟ ಪರಿಸ್ಥಿತಿಯಲ್ಲಿ ಗಿರೀಶನಿದ್ದಾಗ ದಿ ಸ್ಟಾರ್ ರಂಗಮಂದಿರದ ಮಾಲೀಕರು ಅವನನ್ನು ಸಭೆಯಿಂದ ವಜಾ ಮಾಡಿರುವುದಾಗಿ ಪತ್ರವೊಂದನ್ನು ಕಳಿಸಿದರು. ಇದರಿಂದ ಗಿರೀಶ್ಗೆ ಆಘಾತವೇ ಆಯಿತು. ತಾನೇ ಅವರಿಗೆ ನಟನೆಯನ್ನು ಕಲಿಸಿದ್ದು. ರಂಗಮಂದಿರದ ನಿರ್ಮಾಣ ಪೂರ್ಣಗೊಳ್ಳಲು ತಾನೇ 16,000 ರೂಪಾಯಿಗಳನ್ನು ಕೊಟ್ಟದ್ದು ಮತ್ತು ತಾನು ದಿ ಎಮರಾಲ್ಡ್ಗೆ ಸೇರಿದವನಾಗಿದ್ದರೂ ದಿ ಸ್ಟಾರ್ ಥಿಯೇಟರ್ಗೆ ಗುಪ್ತನಾಮದಲ್ಲಿ ನಾಟಕಗಳನ್ನು ರಚಿಸಿಕೊಟ್ಟಿದ್ದು. ಆದರೂ ಗಿರೀಶ್ ಯಾವ ವಿರೋಧವನ್ನೂ ವ್ಯಕ್ತಪಡಿಸಲಿಲ್ಲ. ಘನತೆಯನ್ನು ಉಳಿಸಿಕೊಂಡೇ ದಿ ಸ್ಟಾರ್ನಿಂದ ನಿರ್ಗಮಿಸಿದನು. ಅಂತಹ ಕೃತಜ್ಞ ಜನರೊಡನೆ ಬದುಕುವುದು ಅವನಿಗೂ ಕಷ್ಟವಾಗುತ್ತಿದ್ದಿರಬಹುದು. ಹಾಗಾಗಿ ಇಂತಹ ಮುಖಗಳನ್ನು ನೋಡುವುದು ತಪ್ಪಿದ್ದಲ್ಲ ಎಂದು ಅವನಿಗೂ ಅನ್ನಿಸಿರಲೂಬಹುದು. ಮೇಲೆ ಪ್ರಸ್ತಾಪಿಸಿದ ಸುದ್ದಿ ಒಂದು ಕ್ಷೋಭೆಯನ್ನೇ ಮಾಡಿತು. ದಿ ಸ್ಟಾರ್ನ ಕೆಲವು ನಟ-ನಟಿಯರಿಗೆ ತಮ್ಮ ಗುರುವನ್ನು ಈ ರೀತಿ ನಡೆಸಿಕೊಂಡಿದ್ದನ್ನು ತಾಳದಾಯಿತು. 15 ಮಂದಿ ನಟರು ದಿ ಸ್ಟಾರ್ ಥಿಯೇಟರನ್ನು ತೊರೆದು ನೀಲ್ ಮಹದೇವ್ ಚಕ್ರವರ್ತಿಯವರ ನೇತೃತ್ವದಲ್ಲಿದ್ದ ದಿ ಸಿಟಿ ಥಿಯೇಟರ್ ಅನ್ನು ಸೇರಿಕೊಂಡು ಅಲ್ಲಿ ಗಿರೀಶ್ ರಚಿಸಿದ್ದ ನಾಟಕಗಳಾದ ಬಿಲ್ವಮಂಗಳ್, ಬುದ್ಧದೇವ್ ಚರಿತ್, ಮಲಿನಾ ವಿಕಾಸ್, ಬೆಲ್ಲಿಕ್ ಬಜಾರ್ ಮುಂತಾದ ನಾಟಕಗಳನ್ನು ಅಭಿನಯಿಸಿದರು. ಗಿರೀಶ್ ಅವುಗಳಲ್ಲಿ ಭಾಗವಹಿಸಲಿಲ್ಲ. ಏಕೆಂದರೆ ಅವನು ಮಧುಪುರದಲ್ಲಿ ಮರಣಶಯ್ಯೆಯಲ್ಲಿದ್ದ ತನ್ನ ಮಗನನ್ನು ನೋಡಿಕೊಳ್ಳುತ್ತಿದ್ದನು. ದಿ ಸ್ಟಾರ್ನ ಮಾಲೀಕರು ಮೇಲೆ ಹೆಸರಿಸಿದ ನಾಟಕಗಳ ಹಕ್ಕು ದಿ ಸ್ಟಾರ್ ಥಿಯೇಟರ್ಗೆ ಸೇರಿದ್ದು ಎಂದು ಗಿರೀಶ್ ಮತ್ತು ನೀಲ್ ಮಹದೇವ್ ವಿರುದ್ಧ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿದರು. ಕಲ್ಕತ್ತೆಗೆ ವಾಪಸ್ಸು ಬಂದ ಗಿರೀಶ್ 5,000 ರೂಪಾಯಿಗಳನ್ನು ದಿ ಸ್ಟಾರ್ ಮಾಲೀಕರಿಗೆ ಸಂದಾಯ ಮಾಡಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಿಸಿದನು. ಈ ಹಣವನ್ನು ನಾಗೇಂದ್ರ ಭೂಷಣ್ ಮುಖ್ಯೋಪಾಧ್ಯಾಯವರು ನೀಡಿದರು. ನಾಗೇಂದ್ರ ಅವರು ತಮ್ಮ ಮಿನರ್ವಾ ಥಿಯೇಟರ್ಗೆ ಗಿರೀಶ್ನನ್ನು ಆಹ್ವಾನಿಸಿ ಕರಾರು ಮಾಡಿಕೊಂಡು ಥಿಯೇಟರ್ನ ಕಾಮಗಾರಿಯನ್ನು ಆರಂಭಿಸಿದರು. ಈ ಥಿಯೇಟರ್ನ ನಿರ್ಮಾಣದ ಅವಧಿಯಲ್ಲಿ ಗಿರೀಶ್ ವಿಜ್ಞಾನದ ವಿಷಯಗಳನ್ನು ಅಭ್ಯಸಿಸಲು ತೊಡಗಿದನು ಮತ್ತು ಸ್ವಾಮಿ ನಿರಂಜನಾನಂದ ಅವರ ಜೊತೆಯಲ್ಲಿ ಕಾಮರಾ ಪುಕಾರ್ ಮತ್ತು ಜಯರಾಮ್ ಬಾಟಿ ಊರುಗಳಿಗೆ ಹೋದನು. ಅಧ್ಯಾಯ 3ರಲ್ಲಿ ಗಿರೀಶನು ಅಟ್ಕಿನ್ಸನ್ ಕಂಪನಿಯಲ್ಲಿ ನೌಕರಿಯಲ್ಲಿದ್ದಾಗ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕವನ್ನು ಬಂಗಾಳಿ ಭಾಷೆಗೆ ಅನುವಾದ ಮಾಡಿದ್ದನ್ನು ಪ್ರಸ್ತಾಪಿಸಿ ಅದರ ಹಸ್ತಪ್ರತಿಯನ್ನು ಕಚೇರಿಯ ಟೇಬಲಿನ ಡ್ರಾದೊಳಗೆ ಬಿಟ್ಟಿದ್ದನ್ನು ಪ್ರಸ್ತಾಪಿಸಿದ್ದೆವು. ಅದೇ ಸಮಯದಲ್ಲಿ ಗಿರೀಶ್ ತನ್ನ ರೋಗಪೀಡಿತ ಪತ್ನಿಯನ್ನು ನೋಡಿಕೊಳ್ಳಲು ಗೈರು ಹಾಜರಾಗಿದ್ದು ಆ ಕಂಪನಿಯನ್ನು ಹರಾಜಿನಲ್ಲಿ ಮಾರಾಟ ಮಾಡಲಾಗಿತ್ತು. ದುಃಖದ ಸಂಗತಿ ಎಂದರೆ ಕಂಪನಿಯ ಪೀಠೋಪಕರಣಗಳು ಮಾರಾಟವಾದಾಗ ನಾಟಕದ ಪ್ರತಿಯೂ ಕಾಣೆಯಾಗಿತ್ತು. ಸೃಜನಶೀಲ ಮನಸ್ಸು ಸೋಮಾರಿಯಾಗಿ ಕಾಲಹರಣ ಮಾಡುವುದೇ ಇಲ್ಲ. ಈಗ ಗಿರೀಶ್ ಅದೇ ಮ್ಯಾಕ್ಬೆತ್ ನಾಟಕದ
ಮತ್ತೊಂದು ಭಾಷಾಂತರ ಮಾಡತೊಡಗಿ ಅದರಲ್ಲಿ 3 ಜನ ಮಾಟಗಾತಿಯರ ಸಂಭಾಷಣೆಗೆ ತನ್ನೆಲ್ಲ ಕಾವ್ಯ ರಚನಾಶಕ್ತಿ ಮತ್ತು ಸೃಜನಶೀಲತೆಯನ್ನು ತೆರೆದಿಟ್ಟನು. ಈ ನಾಟಕಕ್ಕೆ ಬೇಕಿದ್ದ ನಟ ನಟಿಯರನ್ನು ಗಿರೀಶ್ ಹೊಂದಿಸಿಕೊಂಡನು. 7 ತಿಂಗಳ ನೃತ್ಯ ಅಭ್ಯಾಸದ ನಂತರ ಅದು ಪ್ರದರ್ಶನಕ್ಕೆ ಸಿದ್ಧವಾಯಿತು. ಬಂಗಾಳಿ ಭಾಷೆಯ ಮ್ಯಾಕ್ಬೆತ್ ದಿ ಮಿನರ್ವಾ ಥಿಯೇಟರ್ನಲ್ಲಿ 1893 ಜನವರಿ 28ರಂದು ಮೊದಲ ಬಾರಿಗೆ ಪ್ರದರ್ಶಿತವಾಯಿತು. ಮ್ಯಾಕ್ಬೆತ್ನ ಪಾತ್ರದಲ್ಲಿ ಗಿರೀಶ್ ನಟಿಸಿದರೆ, ಲೇಡಿ ಮ್ಯಾಕ್ಬೆತ್ ಪಾತ್ರದಲ್ಲಿ ಅಂದಿನ ಸೂಪರ್ ಸ್ಟಾರ್ ತೀನ್ಕಾರಿ ಅಭಿನಯಿಸಿದ್ದರು. ಶ್ರೀ ವಿಲಿಯರ್ಡ್ ಎಂಬ ಇಂಗ್ಲಿಷ್ ವರ್ಣಚಿತ್ರಕಾರನನ್ನು ಹಿನ್ನೆಲೆ ದೃಶ್ಯಗಳನ್ನು ರಚಿಸಲು ಗಿರೀಶ್ ನೇಮಿಸಿಕೊಂಡಿದ್ದನು. ಅವನು ಜಲವರ್ಣದಲ್ಲಿ ಅದ್ಭುತ ಚಿತ್ರಗಳನ್ನು ಬಿಡಿಸಿದ್ದನು. ಶ್ರೀ ಪೀಮ್ ಎಂಬ ಇಂಗ್ಲಿಷ್ ಉಡುಪು ವಿನ್ಯಾಸಕಾರ ಪೋಷಾಕುಗಳನ್ನು ಸಿದ್ಧಪಡಿಸಿದನು. ಈ ನಿರ್ಮಾಣ ಅತ್ಯಂತ ಪರಿಪೂರ್ಣವಾಗಿರಬೇಕೆಂದು ಬಯಸಿದ್ದ ಗಿರೀಶ್ ಅದಕ್ಕಾಗಿ ಹಣ ಖರ್ಚು ಮಾಡಲು ಹಿಂತೆಗೆಯಲಿಲ್ಲ. ಮ್ಯಾಕ್ಬೆತ್ ನಾಟಕದ ಪ್ರಥಮ ಪ್ರದರ್ಶನದ ರಾತ್ರಿ ದೊರೆ ಡಂಕನ್ನನ್ನು ಮ್ಯಾಕ್ಬೆತ್ ಕೊಲೆಗೈದು ರಕ್ತಸಿಕ್ತ ಹಸ್ತಗಳನ್ನು ಮುಂದು ಮಾಡಿಕೊಂಡು ಈ ಭಯಂಕರ ಅವಾಂತರದಲ್ಲಿ ಕಾಣಿಸಿಕೊಂಡ. ಈ ದೃಶ್ಯವನ್ನು ನೋಡುತ್ತಿದ್ದ 2 ಹಿರಿಯರು ಮೂರ್ಛೆ ಹೋದರು. ಯಾವುದೇ ಪಾತ್ರವನ್ನು ಅಭಿನಯಿಸಲಿ ಅದರಲ್ಲಿ ಗಿರೀಶ್ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತಿದ್ದನು. ಒಮ್ಮೆ ಅವನು ಇದು ಹೇಗೆ ಸಾಧ್ಯವೆಂಬುದನ್ನು ಹೀಗೆ ವಿವರಿಸಿದ: ಒಮ್ಮೆ ಮದ್ಯವ್ಯಸನಿ ಮದ್ಯಪಾನ ಮಾಡುವುದರಲ್ಲಿ ಮುಳುಗಿ ಹೋಗಬಹುದು, ಆದರೆ ಅವನು ಕುಡುಕನ ಪಾತ್ರವನ್ನು ಅಭಿನಯಿಸಲಾರ. ನಿಜವಾದ ನಟ ತನ್ನ ಮನಸ್ಸನ್ನು 2 ವಿಭಾಗ ಮಾಡಿಕೊಳ್ಳುತ್ತಾನೆ. ಮೊದಲನೆಯ ಭಾಗದಲ್ಲಿ ಅವನು ತಾನು ಮಾಡುತ್ತಿರುವ ಪಾತ್ರದಲ್ಲಿ ತಲ್ಲೀನನಾದರೆ, ಎರಡನೆಯ ಭಾಗದಲ್ಲಿ ತಾನು ಅಭಿನಯಿಸುತ್ತಿರುವ ಪಾತ್ರಕ್ಕೆ ತಾನೇ ಸಾಕ್ಷಿ ಮತ್ತು ನಿರೀಕ್ಷಕನಾಗಿ ತಾನು ಹೇಗೆ ನಟನೆ ಮತ್ತು ಭಾಷೆಯನ್ನು ಬಳಸುತ್ತಿದ್ದೇನೆಂಬುದನ್ನು ಗಮನಿಸುತ್ತಿರುತ್ತಾನೆ. ಹೀಗೆ ಗಿರೀಶ್ ತಾನು ಮಾಡುತ್ತಿದ್ದ ಯಾವುದೇ ಪಾತ್ರವಿರಲಿ ಅದರಲ್ಲಿ ಸಂಪೂರ್ಣ ತಲ್ಲೀನತೆಯನ್ನು ಸಾಧಿಸಿಕೊಳ್ಳುತ್ತಿದ್ದು ಆ ಪಾತ್ರವನ್ನು ಜೀವಂತಗೊಳಿಸುತ್ತಿದ್ದನು. ಜೊತೆಗೆ ಇದೇ ತಂತ್ರವನ್ನು ನಾಟಕ ರಚನೆಯ ಪ್ರಕ್ರಿಯೆಯಲ್ಲಿಯೂ ಅವನು ಅನುಸರಿಸುತ್ತಿದ್ದನು. ನಾಟಕವನ್ನು ವೀಕ್ಷಿಸಿದ ಮೇಲೆ ದಿ ಇಂಗ್ಲಿಷ್ ಮ್ಯಾನ್ ಪತ್ರಿಕೆಯ ಸಂಪಾದಕರು ಬರೆಯುತ್ತಾರೆ: ಇಲ್ಲಿನ ಬಂಗಾಳಿ ಥೇನ್ ಆಫ್ ಕಾರ್ಡರ್ ಅಂದರೆ ಅಸಂಬದ್ಧತೆಯ ಆಕರ್ಷಕ ಸಂಗತಿಯೇ ಆದರೂ ಸತ್ಯಾಂಶವೆಂದರೆ ಇದೊಂದು ಇಂಗ್ಲಿಷ್ ಆಚಾರ ವಿಚಾರಗಳನ್ನು ಸಮರ್ಥವಾಗಿ ಬಿಂಬಿಸುವ ನಾಟಕವೊಂದರ ಪುನರ್ನಿರ್ಮಾಣ. ಗಿರೀಶನ ಸಹಪಾಠಿ ಮತ್ತು ಕಲ್ಕತ್ತೆಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಗುರುದಾಸ್ ಬಂದೋಪಾಧ್ಯಾಯವರು ಹೀಗೆ ಅಭಿಪ್ರಾಯಪಡುತ್ತಾರೆ: ಅನುಕರಣೀಯ ಶೇಕ್ಸ್ಪಿಯರ್ನ ಭಾಷೆಯನ್ನು ತರ್ಜುಮೆ ಮಾಡುವುದು ಸುಲಭದ ಕೆಲಸವಲ್ಲ. ಆದರೆ ಬಾಬು ಗಿರೀಶ್ಚಂದ್ರ ಘೋಷ್ ಅವರು ಒಟ್ಟಾರೆಯಾಗಿ ಅತ್ಯಂತ ಕಷ್ಟಸಾಧ್ಯವಾದ ಈ ಕೆಲಸವನ್ನು ವಿದ್ವಾಂಸರು ಒಪ್ಪುವಂತೆ ಮಾಡಿರುವುದು ಮಾತ್ರವಲ್ಲ, ಹಲವು ಕಡೆ ಈ ಭಾಷಾಂತರ ಮೂಲಕ್ಕೆ ಹೋಯಿಕೆಯಾಗಿ ನಿಲ್ಲುವಂತಿದೆ. ಜೈ ಶ್ರೀ ರಾಮಕೃಷ್ಣ.